ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ಎಲ್ರಿಗೂ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಇವತ್ತಿನ ಒಂದು ಝೂಮ್ ಮೀಟಿಂಗಿಗೆ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ, ಫ್ರೀ ಆನ್ಲೈನ್ ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್ ಅಂತ ಏನ್ ನಾವು ಶುರು ಮಾಡಿದೀವಿ, ಅದರ 2ನೇ ಕ್ಲಾಸ್ ಇದು ಸ್ನೇಹಿತರೆ. ಮೊದಲನೇ ಕ್ಲಾಸ್ ನಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಕ್ವಾಡ್ರೆಂಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ವಿ ಅಂಡ್ ಸ್ವಲ್ಪ ತಿಳ್ಕೊಂಡಿದ್ವಿ. ಅಂಡ್ ಏನೇನ್ ತಿಳ್ಕೊಂಡಿದ್ವಿ ಮೊದಲನೇ ಕ್ಲಾಸ್ ನಲ್ಲಿ ಅನ್ನೋದನ್ನ ನಾವು ರಿವೈಸ್ ಮಾಡೋದಾದ್ರೆ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಹ್ಯಾಪಿನೆಸ್, ಖುಷಿ. ಆ ಖುಷಿಯನ್ನ ಅತಿ ಹೆಚ್ಚು ಕಂಟ್ರೋಲ್ ಮಾಡ್ತಿರುವಂತದ್ದು ಮನಿ. ಸೊ ಇವತ್ತು ಎಲ್ಲದಕ್ಕೂ ಹಣ ಬೇಕು, ಪ್ರತಿಯೊಂದು ವಿಚಾರಕ್ಕೂ ಕೂಡ ಹಣದ ಅವಶ್ಯಕತೆ ಇದೆ. ಹಾಗಾದ್ರೆ ಎಷ್ಟು ಹಣ ಬೇಕು ಅನ್ನೋ ವಿಚಾರವಾಗಿ ನಾನು ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ತುಂಬಾ ಜನರದ ಆನ್ಸರ್ ಬಂದಿದ್ದು ಅನ್ಲಿಮಿಟೆಡ್ ಮನಿ. ಆ ಅನ್ಲಿಮಿಟೆಡ್ ಮನಿ ಎಲ್ಲಿದೆ ಅನ್ನೋ ಒಂದು ವಿಚಾರವನ್ನ ಹುಡುಕೊಂಡು ಹೋದಾಗ ಅದಕ್ಕೆ ಉತ್ತರವನ್ನ ಕಂಡ್ಕೊಳ್ಳೋದಕ್ಕೆ ನಾವು ಸರ್ಚ್ ಮಾಡಿದಂತ ಕ್ವಾಡ್ರೆಂಟ್ ಬಂದು ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಂತೇಳಿ, ದ ಫೇಮಸ್ ಎಕಾನಮಿಸ್ಟ್ ಫ್ರಮ್ ಅಮೆರಿಕಾ ರಾಬರ್ಟ್ ಟಿ ಕಿಯೋಸಕಿ ಅಂತೇಳಿ ಒಂದು ಪುಸ್ತಕ ಬರ್ದಿರುವಂತದ್ದು ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಂತ ಹೇಳಿ ಪುಸ್ತಕದ ಹೆಸರು. ತುಂಬಾ ಅದ್ಭುತವಾಗಿರುವಂತಹ ಪುಸ್ತಕ, ಪ್ರತಿಯೊಬ್ರು ಓದ್ಲೇಬೇಕಾಗಿರುವಂತದ್ದು. ಆ ಒಂದು ಪುಸ್ತಕದಲ್ಲಿ ಒಂದು ಕ್ವಾಡ್ರೆಂಟ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಕ್ಕೆ ಇನ್ನೊಂದು ಹೆಸರು ESBI ಕ್ವಾಡ್ರೆಂಟ್ ಅಂತೇಳಿ. ಇಡೀ ಪ್ರಪಂಚದಲ್ಲಿ ಲೀಗಲ್ ಆಗಿ ನಾವು ದುಡ್ಡು ಮಾಡ್ಬೇಕು ಅಂದ್ರೆ ಇರೋದು 4 ವೇದಿಕೆಗಳು. ಮೊದಲನೇದು ಉದ್ಯೋಗಿಯಾಗಿ ಕೆಲಸ ಮಾಡಬೇಕು, ಎರಡನೇದು ಸ್ವ ಉದ್ಯೋಗಿ ಆಗ್ಬೇಕು, ಇಲ್ಲ ಬಿಸ್ನೆಸ್ ಓನರ್ ಆಗ್ಬೇಕು, ಒಂದು ಸಂಸ್ಥೆಯನ್ನ ಕಟ್ಟಿ, ಇಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ವೆಸ್ಟರ್ ಆಗ್ಬೇಕು. ಇರೋದು 4 ವೇದಿಕೆಗಳು. ಇಷ್ಟನ್ನ ನಾವು ತಿಳ್ಕೊಂಡಿದೀವಿ. ಅದ್ರಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ದಕ್ಕೆ ಹೋಗ್ತಾ ಇದೀವಿ. ಉದ್ಯೋಗಿ ಅಂದ್ರೆ ಯಾರು? ಒಂದು ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಬೆಳಗ್ಗೆ ಇಷ್ಟು ಗಂಟೆಗೆ ಬರಬೇಕು, ಇಷ್ಟು ಗಂಟೆ ಅವ್ರಿಗೆ ಕೆಲಸ ಮಾಡ್ಬೇಕು, ಪ್ರತಿ ತಿಂಗಳು ಅವ್ರು ಇಷ್ಟು ದಿನ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಅವ್ರು ಹೇಳಿದ ಕೆಲಸವನ್ನೇ ಮಾಡ್ಬೇಕಾಗತ್ತೆ. ತಿಂಗಳಿಗೆ ಒಮ್ಮೆ ಒಂದು ಸಲ ಸ್ಯಾಲ್ರಿ ಅಂತ ಕೊಡ್ತಾರೆ. ಸೊ ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಕೋಟ್ಯಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ. ಜಾಬ್ ಬಗ್ಗೆ ನಾನೇನ್ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದೀನಿ. ಎರಡನೇದು ಸ್ವಾಉದ್ಯೋಗಿ. ಅಂದ್ರೆ ಅವರಿಗೆ ಬಾಸ್ ಇರಲ್ಲ, ತಮ್ಮದೇ ಆದಂತ ಒಂದು ಸಣ್ಣ ವ್ಯಾಪಾರವನ್ನ ಶುರು ಮಾಡ್ಕೊಂಡು ತಮ್ಮದೇ ಆದಂತ ಒಂದು ವ್ಯಾಪಾರವನ್ನ ರನ್ ಮಾಡ್ತಾ ಇರ್ತಾರೆ. ಸೊ ಉದ್ಯೋಗಿಗೂ ಸ್ವಾಉದ್ಯೋಗಿಗೂ ಅಷ್ಟೇನ್ ವ್ಯತ್ಯಾಸ ಇಲ್ಲ. ಲಿಮಿಟೆಡ್ ಟೈಮ್, ಲಿಮಿಟೆಡ್ ಇನ್ಕಮ್. ಪ್ರತಿದಿನ ದಿನಕ್ಕಿರೋದು 24 ಗಂಟೆ. ಇಂಡಿವಿಜುವಲ್ ಎಫರ್ಟ್ ಇರುತ್ತೆ. ತಾವು ಹಾಕಿದಂತ ಸ್ವಂತ ಶ್ರಮಕ್ಕೆ ಮಾತ್ರ ಅರ್ನಿಂಗ್ಸ್ ಇರುತ್ತೆ. ತಾವು ಕೆಲಸ ಮಾಡಿಲ್ಲ ಅಂದ್ರೆ ಅರ್ನಿಂಗ್ಸ್ ಇರಲ್ಲ. ಲಿಮಿಟೆಡ್ ಟೈಮ್ ಅಂಡ್ ಲಿಮಿಟೆಡ್ ಇನ್ಕಮ್. ಸೊ E&S ಅಲ್ಲಿ ಒಂದು ಫಾರ್ಮುಲಾವನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ನೋಟ್ ಮಾಡ್ಕೊಳ್ಳಿ ನಿಮ್ ಡೈರಿಯಲ್ಲಿ. ಟೈಮ್ ಇಸ್ ಈಕ್ವಲ್ ಟು ಮನಿ ಅಂತ ಹೇಳಿ ಸ್ನೇಹಿತರೆ. ಫಾರ್ಮುಲಾದ ಹೆಸರು ಟೈಮ್ ಇಸ್ ಈಕ್ವಲ್ ಟು ಮನಿ. ನೋಟ್ ಮಾಡ್ಕೊಳ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಫಾರ್ಮುಲಾದ ಹೆಸರು ಟೈಮ್ ಈಸ್ ಈಕ್ವಲ್ ಟು ಮನಿ. ನಾನು ನಿಮಗೆ ಚಾರ್ಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಟೈಮ್ ಈಸ್ ಈಕ್ವಲ್ ಟು ಮನಿ. ಈ ಫಾರ್ಮುಲಾದ ಪ್ರಕಾರ ಎಷ್ಟು ಸಮಯ ನಾವು ಕೆಲಸ ಮಾಡ್ತೀವಿ ಅಷ್ಟು ನಮ್ಗೆ ಇನ್ಕಮ್ ಬರುತ್ತೆ. ಎಷ್ಟು ಸಮಯ ನಾವು ಕೆಲಸ ಮಾಡ್ತೀವಿ ಅಷ್ಟು ನಮ್ಗೆ ಇನ್ಕಮ್ ಬರುತ್ತೆ. ಪ್ರತಿದಿನ ಉದ್ಯೋಗಿ ಆಗಿ ಅಥವಾ ಸ್ವಾಉದ್ಯೋಗಿ ಕೆಲಸ ಮಾಡುವಂತವರಿಗೆ ಸಮಯ ಲಿಮಿಟೆಡ್ ಇರುತ್ತೆ. ಯಾಕಂದ್ರೆ ಎವ್ರಿ ಡೇ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಅವರಿಗೆ 24 ಅವರ್ಸ್ ಇರುತ್ತೆ. ಸೊ ಸಮಯ 24 ಗಂಟೆ ಇರೋದ್ರಿಂದ ಆದಾಯವನ್ನು ಕೂಡ ಲಿಮಿಟೆಡ್ ಇರುತ್ತೆ. ಅನ್ಲಿಮಿಟೆಡ್ ಇನ್ಕಮ್ ತಗೊಳ್ಳುವಂತ ಅವಕಾಶ E ಅಥವಾ S ಕ್ಯಾಟಗರಿಯಲ್ಲಿ ಇರೋರಿಗೆ ಇರಲ್ಲ. ಇನ್ನು B ಅಂಡ್ I ಕ್ಯಾಟಗರಿ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ, ಬಿಸ್ನೆಸ್ ಓನರ್ ಆಗಿರ್ಬೋದು ಅಥವಾ ಇನ್ವೆಸ್ಟರ್ ಆಗಿರ್ಬೋದು. ಸೊ ಇವ್ರುಗಳಿಗೆ ಒಂದು ಟೈಮ್ ಅನ್ಲಿಮಿಟೆಡ್ ಇರುತ್ತೆ ಸ್ನೇಹಿತರೆ. ಹೇಗೆ ಟೈಮ್ ಫ್ರೀಡಮ್ ಇರುತ್ತೆ, ಟೈಮ್ ಅನ್ಲಿಮಿಟೆಡ್ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಡೀಟೇಲ್ ಆಗಿ. ಸೊ ಬಿಸ್ನೆಸ್ ಓನರ್ಗೆ ಒಂದು ಫಾರ್ಮುಲಾವನ್ನ ನೋಟ್ ಮಾಡ್ಕೊಳ್ಳಿ. ಎಂಪ್ಲಾಯೀಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮನಿ, ಅಥವಾ ಎಂಪ್ಲಾಯ್ ಇಸ್ ಈಕ್ವಲ್ ಟು ಮನಿ ಅಂತ ಕೂಡ ನೀವು ನೋಟ್ ಮಾಡ್ಕೋಬಹುದು. ಎಂಪ್ಲಾಯ್ ಇಸ್ ಈಕ್ವಲ್ ಟು ಮನಿ ಅಂದ್ರೆ ಒಂದು ಸಂಸ್ಥೆಯನ್ನ ಹುಟ್ಟಾಕಿರ್ತಾರೆ. ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳಿರ್ತಾರೆ. ಉದ್ಯೋಗಿಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂತ ಹೋದಾಗೆ ಅವ್ರ ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ? ಬಿಸ್ನೆಸ್ ಓನರ್ಸ್ ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಒಂದು ಸಂಸ್ಥೆ ಒಳಗಡೆ 500ಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನ ಕೆಲಸಕ್ಕೆ ತಗೊಂಡು ಒಂದು ಸಂಸ್ಥೆಯನ್ನ ನಡೆಸ್ತಿರುವಂತವ್ರನ್ನ ನಾವು ದೊಡ್ಡ ಉದ್ಯಮಿಗಳಂತ ಅಂತೀವಿ. ಅವ್ರುಗಳು B ಕ್ಯಾಟಗರಿಯಲ್ಲಿ ಬರುವಂತದ್ದು. ಅವ್ರುಗಳ ಆದಾಯವನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳ ಸಂಖ್ಯೆನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ. ಅದು ಜಾಸ್ತಿ ಆದಂಗೆ ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಲಿಯರ್?
ಬಿ ಸೆಕ್ಟರ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಅಲ್ಲಿ ಇಂಡಿವಿಜುವಲ್ ಎಫರ್ಟ್ ಇರಲ್ಲ ಬಿಸ್ನೆಸ್ ಓನರ್ದು. ತಾವ್ ಹಾಕಿ ಶ್ರಮಕ್ ಮಾತ್ರ ಆದಾಯ ಇರಲ್ಲ, ಯಾಕೆಂದ್ರೆ ತಾವ್ ಕೆಲಸನೇ ಮಾಡ್ತಿರಲ್ಲ. ಕೆಲಸ ಮಾಡಿಸ್ತಿರ್ತಾರೆ ಉದ್ಯೋಗಿಗಳ ಕಡೆಯಿಂದ. ಅದನ್ನ ನೋಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಅಂತ ಮಾಡಿರ್ತಾರೆ. ಆ ವ್ಯವಸ್ಥೆ ಒಳಗಡೆ ಇಡೀ ವ್ಯವಸ್ಥೆ ನೋಡ್ಕೊಳ್ಳೋದಕ್ಕೆ ಒಬ್ಬ ಸಿಇಒ ಅಂತ ಇರ್ತಾರೆ. ಅವರಿಗೆ ಸ್ಯಾಲರಿ ಕೊಡ್ತಾ ಇರ್ತಾರೆ ಅಷ್ಟೇ ಪ್ರತಿ ತಿಂಗಳು. ಸೊ ತಾವು ಶ್ರಮ ಆಗದೆ ಆ ವ್ಯವಸ್ಥೆಯಿಂದ ಹಣ ಬರ್ತಿರತ್ತೆ. ಅದಕ್ಕೆ ಟೀಮ್ ಎಫರ್ಟ್ ಅಂತ ಕರಿತೀವಿ. ಒಂದು ಟೀಮ್ ಅಂತ ಮಾಡ್ಕೊಂಡಿರ್ತಾರೆ. ಆ ವ್ಯವಸ್ಥೆ ಒಳಗಡೆ, ಸಂಸ್ಥೆ ಒಳಗಡೆ ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರೆಲ್ಲರೂ ಕೂಡ ಒಂದು ಟೀಮ್ ಅಂತ ಕನ್ಸಿಡರ್ ಆಗತ್ತೆ. ಆ ಟೀಮ್ ಎಫರ್ಟ್ ಇಂದ ಓನರ್ ಇನ್ಕಮ್ ಬರ್ತಿರತ್ತೆ. ಕ್ಲಿಯರ್? ಈ ಪಾಯಿಂಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದೆ ಅಂತಂದ್ರೆ ಚಾಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ. ನೋಡೋಣ, 76 ಜನ ಇದೀವಿ, ನನ್ನನ್ನು ಸೇರಿ 75 ಜನದ್ದು ರಿಪ್ಲೈ ಬರ್ಬೇಕು ಇನ್ಸ್ಟೆಂಟ್ ಆಗಿ. ನೋಡೋಣ ಹೇಗ್ ಬರುತ್ತೆ ರಿಪ್ಲೈ ಅಂತ ಹೇಳಿ. ಅರ್ಥ ಆಗ್ತಾ ಇದೆ ಅಂತಂದ್ರೆ ಮಾತ್ರ ಎಸ್ ಅಂತ ಹೇಳಿ ಚಾಟ್ ಬಾಕ್ಸ್ ನಲ್ಲಿ ರಿಪ್ಲೈ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಅವರು ಒಂದು ಅದ್ಭುತವಾದಂತಹ ಒಂದು ಫಾರ್ಮುಲಾವನ್ನ ಅಳವಡಿಸ್ಕೊಂಡಿರ್ತಾರೆ. ಯಾರು? ಬಿ ಸೆಕ್ಟರ್ ಅಲ್ಲಿ ಇರುವಂತವ್ರು. ದೊಡ್ಡ ದೊಡ್ಡ ಉದ್ಯಮಿಗಳು ಒಂದು ಫಾರ್ಮುಲಾವನ್ನ ಅಳವಡಿಸ್ಕೊಂಡಿರ್ತಾರೆ ಶ್ರೀಮಂತರಾಗೋದಕ್ಕೆ. ಆ ಫಾರ್ಮುಲಾ ಏನು ಅಂತಂದ್ರೆ OPTM ಅಂತ ಹೇಳಿ. ನೋಟ್ ಮಾಡ್ಕೊಳ್ಳಿ. ಆ ಫಾರ್ಮುಲಾದ ಹೆಸರು OPTM ಅಂತ ಹೇಳಿ. ಸೊ OP ಅಂತಂದ್ರೆ ಅದರ್ ಪೀಪಲ್, T ಅಂದ್ರೆ ಟೈಮ್, M ಅಂದ್ರೆ ಮನಿ. ಅದರ್ ಪೀಪಲ್ ಟೈಮ್, ಅದರ್ ಪೀಪಲ್ ಮನಿ. ಅದರ್ ಪೀಪಲ್ ಟೈಮ್, ಅದರ್ ಪೀಪಲ್ ಮನಿ ಅಂದ್ರೆ ಬೇರೆಯವರ ಸಮಯ ಮತ್ತೆ ಬೇರೆಯವರ ಹಣವನ್ನ ಎನ್ಕ್ಯಾಶ್ ಮಾಡೋದು ಯಾರಿಗೆ ಗೊತ್ತಿರುತ್ತೆ ಅವ್ರು ಮಾತ್ರ ಶ್ರೀಮಂತರಾಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಈ ಒಂದು ಪುಸ್ತಕದಲ್ಲಿ. ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾರಿಗೆ ಬೇರೆಯವರ ಸಮಯವನ್ನ, ಬೇರೆಯವರ ಹಣವನ್ನ ಎನ್ಕ್ಯಾಶ್ ಮಾಡುವಂತ ಟ್ಯಾಲೆಂಟ್ ಇರುತ್ತೋ ಅವ್ರು ಮಾತ್ರ ಇವತ್ತಿನ ಪ್ರಪಂಚ. ಕ್ಲಿಯರ್? ಯಾರಿಗೆ ಬೇರೆಯವರ ಸಮಯವನ್ನ, ಬೇರೆಯವರ ಹಣವನ್ನ ಎನ್ಕ್ಯಾಶ್ ಮಾಡುವಂತಹ ಸಾಮರ್ಥ್ಯ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, ಅವ್ರು ಮಾತ್ರ ರಿಚ್ ಆಗೋದಕ್ಕೆ ಸಾಧ್ಯ, ಅವ್ರು ಮಾತ್ರ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಇವತ್ತು ತಮ್ಮ ಶ್ರಮದಿಂದ, ತಮ್ಮ ಹಣದಿಂದ ಶ್ರೀಮಂತರಾಗಿರುವಂತ ಕೆಲವು ಉದಾಹರಣೆಗಳು ಕೊಡಿ ನೋಡೋಣ ಸ್ನೇಹಿತರೆ. ಅಟ್ಲೀಸ್ಟ್ ಒಂದ್ ಎಕ್ಸಾಂಪಲ್ ಕೊಡಿ ನೋಡೋಣ. ಯಾರಾದ್ರೂ ಒಬ್ರದ್ದು ಎಕ್ಸಾಂಪಲ್ ಕೊಡಿ. ತಮ್ಮ ಶ್ರಮದಿಂದ ಮಾತ್ರ ಇವತ್ತು ಶ್ರೀಮಂತರಾಗಿದ್ದಾರೆ, ಕೋಟಿಗಳ ಹಣವನ್ನ ಸಂಪಾದನೆ ಮಾಡಿದ್ದಾರೆ ವಿತೌಟ್ ಟೀಮ್ ಎಫರ್ಟ್, ಇಂಡಿವಿಜುವಲ್ ಎಫರ್ಟ್ ಇಂದ. ಒಬ್ರದ್ದು ಉದಾಹರಣೆ ಕೊಡಿ ಸ್ನೇಹಿತರೆ ನೋಡೋಣ. ಜಸ್ಟ್ ಒನ್ ಪರ್ಸನ್ ಎಕ್ಸಾಂಪಲ್. ಇಸ್ ಎನಿವನ್ ದೇರ್? ಯಾರಾದ್ರೂ ಇದಾರಾ ತಮ್ಮ ಶ್ರಮದಿಂದ ಮಾತ್ರ ಇವತ್ತು ಕೋಟಿಗಟ್ಟಲೆ ಹಣವನ್ನು ಸಂಪಾದಿಸಿರುವಂತವ್ರು? ನೋಡಿ, ಎಲ್ರು ಕೂಡ ಆನ್ಸರ್ ಮಾಡ್ತಾ ಇದ್ದೀರಾ. ಯಾರು ಕೂಡ ಇದಾರೆ ಅಂತ ಆನ್ಸರ್ ಮಾಡ್ತಾ ಇಲ್ಲ. ಎಲ್ರು ನೋ ಅಂತಾನೆ ಆನ್ಸರ್ ಮಾಡ್ತಿರುವಂತದ್ದು. ಎಸ್ ಆರ್ ನೋ? ಇಡೀ ಪ್ರಪಂಚದಲ್ಲಿ ಒಂದು ಕಟ್ಟು ಸತ್ಯ ಏನು ಅಂತಂದ್ರೆ, ಸ್ವಂತ ಶ್ರಮದಿಂದ, ತಮ್ಮ ಸ್ವಂತ ಎಫರ್ಟ್ ಇಂದ ಯಾರು ಕೂಡ ಶ್ರೀಮಂತರಾಗಿಲ್ಲ ಸ್ನೇಹಿತರೆ. ಯಾರು ಟೀಮ್ ವರ್ಕ್ ಮಾಡಿದ್ದಾರೆ, ಟೀಮ್ ಎಫರ್ಟ್ ನ ಎನ್ಕ್ಯಾಶ್ ಮಾಡೋದು ಗೊತ್ತಿದೆ, ಅವ್ರು ಮಾತ್ರ ಶ್ರೀಮಂತರಾಗ್ತಿರೋದು, ಶ್ರೀಮಂತರಾಗಿರುವಂತದ್ದು. ಇದೊಂದು ಇಂಪಾರ್ಟೆಂಟ್ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ದಿಸ್ ದ ಫ್ಯಾಕ್ಟ್. ಈ ಫ್ಯಾಕ್ಟ್ ನ ಯಾವುದೇ ಕಾರಣಕ್ಕೂ ನೀವು ಚೇಂಜ್ ಮಾಡೋದಕ್ಕಾಗಲ್ಲ. ಇವತ್ತು ನೀವು ಕೂಡ ಅನ್ಲಿಮಿಟೆಡ್ ಮನಿ ಗಳಿಸಬೇಕು, ಶ್ರೀಮಂತರಾಗ್ಬೇಕು ಅನ್ನೋ ಒಂದು ಆಸೆ ಇತ್ತು ಅಂತ ಅಂದ್ರೆ ಈ ಒಂದು ಪಾಯಿಂಟ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಇದನ್ನ ನಿಮ್ ಲೈಫ್ ನಲ್ಲಿ ಅಳವಡಿಸ್ಕೊಳ್ಳೇಬೇಕು. ಆ ಒಂದು ಪಾಯಿಂಟ್ ಏನು ಅಂತಂದ್ರೆ, ಓನ್ಲಿ ನಿಮ್ಮ ಶ್ರಮದಿಂದ ಮಾತ್ರ ನೀವು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತೀನಿ, ಶ್ರೀಮಂತರಾಗ್ತೀನಿ ಅನ್ನೋದು ಏನಂತಾರಲ್ಲ, ಸುಳ್ಳಲ್ಲಿ ದೊಡ್ಡ ಸುಳ್ಳು ಅಂತೇಳಿ. ಸತ್ಯ ಏನು ಅಂತಂದ್ರೆ, ಟೀಮ್ ವರ್ಕ್ ಇಂದ ಮಾತ್ರ, ಟೀಮ್ ಎಫರ್ಟ್ ಇಂದ ಮಾತ್ರ, ಅದರ್ ಪೀಪಲ್ ಟೈಮ್, ಅದರ್ ಪೀಪಲ್ ಮನಿ. ಅದನ್ನ ನಾನು ಇನ್ನೂ ಎಕ್ಸ್ಟೆಂಡ್ ಮಾಡಿ 4 ಪಾಯಿಂಟ್ ನಾನು ಮಾಡಿದ್ದೀನಿ. ನೋಟ್ ಮಾಡ್ಕೊಳ್ಳಿ. ನಾನು
ಚಾಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದರ್ ಪೀಪಲ್ ಟೈಮ್, ಅದರ್ ಪೀಪಲ್ ಮನಿ, ಅದರ್ ಪೀಪಲ್ ಮನಿ, ಅದರ್ ಪೀಪಲ್ ಎಫರ್ಟ್, ಅದರ್ ಪೀಪಲ್ ಸ್ಕಿಲ್. 4 ಪಾಯಿಂಟ್ ನಾನು ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ. OPT, OPM, OPE, OPS. OPT ಅಂದ್ರೆ ಅದರ್ ಪೀಪಲ್ ಟೈಮ್, OPE ಅಂದ್ರೆ ಅದರ್ ಪೀಪಲ್ ಮನಿ, ಸಾರಿ ಅದರ್ ಪೀಪಲ್ ಎಫರ್ಟ್, OPM ಅಂದ್ರೆ ಅದರ್ ಪೀಪಲ್ ಮನಿ, OPS ಅಂದ್ರೆ ಅದರ್ ಪೀಪಲ್ ಸ್ಕಿಲ್. ಬೇರೆಯವರ ಸಮಯ, ಬೇರೆಯವರ ಹಣ, ಬೇರೆಯವರ ಶ್ರಮ, ಬೇರೆಯವರ ಕೌಶಲ್ಯ ಯಾರಿಗೆ ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಇರುತ್ತೆ ಅವ್ರು ಮಾತ್ರ ಇವತ್ತು ಶ್ರೀಮಂತರಾಗೋದಕ್ಕೆ ಸಾಧ್ಯ ಆಗ್ತಾ ಇರುವಂತದ್ದು. ಕ್ಲಿಯರ್? ಸೊ ಅದನ್ನೇ ಬಿ ಸೆಕ್ಟರ್ ಅಲ್ಲಿ ಇರುವಂತ ದೊಡ್ಡ ದೊಡ್ಡ ಉದ್ಯಮಿಗಳು ಪ್ರೆಸೆಂಟ್ ಮಾಡ್ತಿರುವಂತದ್ದು, ಮೊದ್ಲಿಂದನೂ ಮಾಡ್ಕೊಂತ ಬರ್ತಿರುವಂತದ್ದು. ಬೇರೆಯವರ ಸಮಯ, ಬೇರೆಯವರ ಹಣ, ಬೇರೆಯವರ ಶ್ರಮ, ಬೇರೆಯವರ ಕೌಶಲ್ಯವನ್ನ ಅವ್ರು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸಂಸ್ಥೆ ಅಂತ ಹುಟ್ಟಾಕಿ ಆ ಸಂಸ್ಥೆ ಒಳಗಡೆ ಕೆಲಸ ಮಾಡೋದಕ್ಕೆ ಎಂಪ್ಲಾಯೀಸ್ ಗಳನ್ನ ತಗೊಂಡು ಅವ್ರಿಗೊಂದು ಕೆಲಸ ಕೊಟ್ಟು ಜಾಬ್ ಅಂತ ನೀಡಿ ಅವರಿಗೆ ಬೆಳಗ್ಗೆ ಇಷ್ಟು ಗಂಟೆಗೆ ಬರಬೇಕು, ಇಷ್ಟು ಗಂಟೆ ಅವ್ರಿಗೆ ಕೆಲಸ ಮಾಡ್ಬೇಕು ಅಂತ ಹೇಳಿ ತಿಂಗಳಲ್ಲಿ ಇಷ್ಟು ದಿನ ರಜೆ ಅಂತ ಕೊಟ್ಟು ಇಷ್ಟು ದಿನ ಕೆಲಸ ಮಾಡಿಸಿ ಅದ್ರಲ್ಲಿ ಬಂದಂತಹ ಹಣದಿಂದ ಅವರಿಗೇನೆ ವಾಪಸ್ ಸ್ಯಾಲ್ರಿ ಅಂತ ಕೊಟ್ಟು ಇನ್ನು ಉಳಿದಿದ್ದ ಲಾಭವನ್ನ ತಗೊಳ್ತಾ ಇದ್ದಾರೆ. ಈಗ ನೀವೇ ಹೇಳಿ, ಒಂದು ಕೆಲಸಕ್ಕೆ ಸೇರ್ಕೊಂಡಂತ ವ್ಯಕ್ತಿ ಒಂದ್ 10,000 ರೂಪಾಯಿ ಅಥವಾ 20,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ 20,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ನಮಗೆ, ನಮ್ಮ ಬಾಸ್ ಅಂತ ಅನ್ಕೋಣ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್, 20,000 rupees ಮಂತ್ಲಿ ಸ್ಯಾಲ್ರಿ ಅಂತ ಕೊಡ್ತಾ ಇದ್ದಾರೆ. 20,000 ರೂಪಾಯಿ ಸಂಬಳ ನಮಗ್ ಕೊಡ್ಬೇಕು ಅಂದ್ರೆ ನಮ್ಮಿಂದ ಅವರು ಪ್ರತಿ ತಿಂಗಳು ಎಷ್ಟು ರಿಟರ್ನ್ ಪಡಿಬೇಕು ಕಂಪ್ನಿಗೆ ಲಾಭ ಅಂತೇಳಿ, ನಮ್ಮಿಂದ ಎಷ್ಟು ಕೆಲಸ ಮಾಡಿಸ್ಕೊಳ್ತಾರೆ ಆ 20,000 ಸಂಬಳ ಕೊಡೋದಕ್ಕೆ. ಕನಿಷ್ಠ ಒಂದು 50,000 ರೂಪಾಯಿ ಅಷ್ಟು ಲಾಭವನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮಿಂದ. ನಾನು ವರ್ಸ್ಟ್ ಕೇಸ್ ನಾನು ಮಾತಾಡ್ತಾ ಇದ್ದೀನಿ. ಕೆಲವು ಟೈಮ್ನಲ್ಲಿ 10 ಪಟ್ಟು ಉಮಾ ಮೇಡಮ್ ಹೇಳಿದ ತರ 10 ಪಟ್ಟು ನಮ್ಮಿಂದ ದುಡ್ಸ್ಕೊಳ್ತಾರೆ. ಸೊ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್, ನಾನು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ. ನಮ್ಮಿಂದ ಒಂದು 50,000 ರೂಪಾಯಿ ಲಾಭ ಪಡ್ಕೊಳ್ತಾರೆ ಅಂತ ಅನ್ಕೋಣ ಪ್ರತಿ ತಿಂಗಳು. ಆ 50,000ದಲ್ಲೇ 20,000 ನಮ್ಗೆ ಸಂಬಳ ಅಂತ ಕೊಡುವಂಥದ್ದು. ಇನ್ನುಳಿದಂತ 30,000ವನ್ನ ಓನರ್ ಲಾಭ ಅಂತ ತಗೊಳ್ತಾರೆ. ಅದ್ರಲ್ಲೇನೆ ಎಲ್ರಿಗೂ ಸ್ಯಾಲ್ರಿ ಅಂತ ಕೊಟ್ಟು ಇನ್ನುಳಿದಿದ್ದು ತಮ್ಮ ಜೇಬಲ್ಲಿ ಇಟ್ಕೊಳ್ತಾರೆ. ಅದಕ್ಕೆ ಹೇಳಿದ್ದು, ಬೇರೆಯವರ ಶ್ರಮ, ಬೇರೆಯವರ ಕೌಶಲ್ಯ, ಬೇರೆಯವರ ಸಮಯ, ಬೇರೆಯವರ ಹಣದಿಂದ ಅವರು ಶ್ರೀಮಂತರಾಗ್ತಾ ಇದ್ದಾರೆ. ಸೊ ಈ ಪಾಯಿಂಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಬಿ ಸೆಕ್ಟರ್ ಬಗ್ಗೆ ನಾನೇನ್ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ಐ ಥಿಂಕ್ ಇನ್ ಡೀಟೇಲ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಿ ಸೆಕ್ಟರ್ ಅಂದ್ರೆ ಏನು ಅಂತೇಳಿ. ಹೈ ಅಂದ್ರೆ ಯಾರು? ಇನ್ವೆಸ್ಟರ್. ಇನ್ವೆಸ್ಟರ್ ಅಂತ ಅಂದ್ರೆ ಇವತ್ತು ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಸ್ಟಾರ್ಟ್ಅಪ್ ಕಂಪ್ನಿಗಳಿಗೆ ಏಂಜಲ್ ಇನ್ವೆಸ್ಟರ್ ಆಗಿ ವರ್ಕ್ ಮಾಡೋದಾಗಿರ್ಬೋದು. ಇನ್ವೆಸ್ಟರ್ ಅಂದ್ರೆ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ತರ ನಾನು ಹೇಳೋದಾದ್ರೆ, ಒಂದು ಕಂಪ್ನಿ ಅಂತ ಇರುತ್ತೆ, ಆ ಕಂಪ್ನಿಗೆ ಫಂಡ್ ನ ಅವಶ್ಯಕತೆ ಇರುತ್ತೆ ಕಂಪ್ನಿಯನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ. ಆ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಹಣವನ್ನ ನೀಡುವಂತವ್ರು ಅವ್ರನ್ನ ಹೂಡಿಕೆದಾರರು ಅಥವಾ ಇನ್ವೆಸ್ಟರ್ ಅಂತ ಕರಿತೀವಿ. ಅವ್ರು ಇನ್ ರಿಟರ್ನ್ ಕಂಪ್ನಿಯಲ್ಲಿ ಏನ್ ಲಾಭ ಆಗುತ್ತೆ ಆ ಲಾಭದಲ್ಲಿ ಇಷ್ಟು % ಶೇರ್ ಅಂತ ಹೇಳಿ ಪಡ್ಕೊಳ್ತಾರೆ ಇಂಟ್ರೆಸ್ಟ್ ರೂಪದಲ್ಲಿ. ಐದರ್ ಲೋನ್ ಅಂತ ಕೊಡಬಹುದು, ಇಲ್ಲ ಆ ಕಂಪನಿಯ ಶೇರ್ಸ್ ನ ಬೈ ಮಾಡಬಹುದು. ನಾಳೆ ದಿನ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇನ್ ಕೇಸ್ ಇದ್ರೆ, ಅದು ಶೇರ್ ಮಾರ್ಕೆಟ್ ಲಿಸ್ಟೆಡ್ ಇದ್ರೆ. ಕ್ಲಿಯರ್? ಈಗ 4 ಪಾಯಿಂಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇ ಅಂದ್ರೆ ಯಾರು, ಎಸ್ ಅಂದ್ರೆ ಯಾರು, ಬಿ ಅಂದ್ರೆ ಯಾರು, ಐ ಅಂದ್ರೆ ಯಾರು ಅಂತೇಳಿ. ಈ 4 ವಿಚಾರದ ಬಗ್ಗೆ, ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್, ಬಿಸ್ನೆಸ್ ಓನರ್, ಇನ್ವೆಸ್ಟರ್, ಈ 4 ವಿಚಾರಗಳ ಬಗ್ಗೆ ನನಗೆ ಅರ್ಥ ಆಯ್ತು ನೀವು ಹೇಳಿದ್ದು ಅಂತ ಆದ್ರೆ ಚಾಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಯೋಗೇಶ್ ಸರ್, ಶಿಲ್ಪಾ ಮೇಡಮ್, ಗೀತಾ ಮೇಡಮ್, ಅಮೃತ್ ಸರ್, ಅಜಯ್ ಸರ್, ಗುರುನಾಥ್ ಸರ್, ನಾಗಪ್ಪ ಸರ್, ಶರಣೇಗೌಡ ಸರ್, ನಾಯಕ್ ಸರ್, ತುಳಸಿ ಮೇಡಮ್, ಶ್ರೀಶೈಲ್ ಸರ್, ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅರ್ಥ ಆಗಿದೆ ಅಂತ ಹೇಳಿ ಕನ್ಫರ್ಮ್ ಮಾಡಿದಕ್ಕೆ. ಈಗ ಫ್ಯಾಕ್ಟ್ ಬಗ್ಗೆ ಮಾತಾಡೋಣ. ಫ್ಯಾಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಇಡೀ ಪ್ರಪಂಚದಲ್ಲಿ 95% ಜನಸಂಖ್ಯೆ ಉದ್ಯೋಗಿಗಳಾಗಿ ಸ್ವ ಉದ್ಯೋಗಿಗಳಾಗಿ ಕೆಲಸ ಮಾಡ್ತಿದಾರಂತೆ. ಇಡೀ ಪ್ರಪಂಚದಲ್ಲಿ 95% ಜನಸಂಖ್ಯೆ ಉದ್ಯೋಗಿಗಳಾಗಿ ಸ್ವ ಉದ್ಯೋಗಿಗಳಾಗಿ ಕೆಲಸ ಮಾಡ್ತಾ ಇದಾರೆ. ಓನ್ಲಿ 5% ಜನಸಂಖ್ಯೆ ಮಾತ್ರ ಬಿಸ್ನೆಸ್ ಓನರ್ ಆಗಿ, ಇನ್ವೆಸ್ಟ್ ಆಗಿ ಕೆಲಸ ಮಾಡ್ತಾ ಇದಾರೆ.
ಯಾಕೆ ಅಂತ ಹೇಳ್ಬೋದಾ ಚಾಟ್ ಬಾಕ್ಸ್ ನಲ್ಲಿ? ಯಾಕೆ ಇಡೀ ಪ್ರಪಂಚದಲ್ಲಿ ಶೇಕಡ 95% ಜನ ಉದ್ಯೋಗಿಗಳಾಗಿ ಸ್ವಉದ್ಯೋಗಗಳಾಗಿ ಕೆಲಸ ಮಾಡ್ತಿದ್ದಾರೆ? ಅವ್ರಿಗೆ ಪಾಪ ಗೊತ್ತಿಲ್ವಾ ಈ ಸಬ್ಜೆಕ್ಟ್? ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅದು. ಇವತ್ತು ಯಾರೆಲ್ಲ 95% ಜನಸಂಖ್ಯೆ ಉದ್ಯೋಗಿಗಳಾಗಿ ಸ್ವಉದ್ಯೋಗಗಳಾಗಿ ಕೆಲಸ ಮಾಡ್ತಿದ್ದಾರೆ, ಅವ್ರಗಳಿಗೆ ಇಲ್ಲಿ ಲಿಮಿಟೆಡ್ ಇನ್ಕಮ್ ಇದೆ, ಇಲ್ಲಿ ಬಾಸಿಸಮ್ ಇದೆ, ಇಲ್ಲಿ ಟಾರ್ಗೆಟ್ ಇರುತ್ತೆ, ಅವ್ರು ಹೇಳಿ ಟೈಮಿಗೆ ನಾವು ಆಫೀಸಿಗೆ ಹೋಗ್ಬೇಕಾಗತ್ತೆ, ಇವೆಲ್ಲ ಗೊತ್ತಿಲ್ವಾ? ಗೊತ್ತಿದೆ. ಆದ್ರೂನು ಯಾಕೆ ಉದ್ಯೋಗಿಗಳಾಗೇನೆ ಉಳ್ಕೊಂಡಿದ್ದಾರೆ? ಅಂದ್ರೆ ಜಾಬೇ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಥವಾ ಸ್ವ ಉದ್ಯೋಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಯಾಕೆ? ಸೊ ಒಬ್ರು ಮೆಸೇಜ್ ಮಾಡಿದ್ರು, ಆಕ್ಚುಲಿ ಆನ್ಸರ್ ರೇಸ್ ಮನಿ. ಆ ಒಂದ್ ಚಪ್ಪಾಳೆ ಕೊಡ್ಬೋದಾ ರಮೇಶ್ ಸರ್ಗೆ? ಲೆಟ್ಸ್ ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ರಮೇಶ್ ಸರ್. ಫಸ್ಟ್ ಆನ್ಸರ್ ಮಾಡಿದ್ರು ಮನಿ ಅಂತೇಳಿ. ಹಣದ ಕೊರತೆ. ಹಣ ಇಲ್ಲ ಸ್ನೇಹಿತರೆ, ಹಣ ಇಲ್ಲ. ಇವತ್ತು ಉದ್ಯೋಗಿಗಳಾಗಿ ಸ್ವ ಉದ್ಯೋಗಿಗಳಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ನಮ್ಗೆ ಬಿಸ್ನೆಸ್ ಓನರ್ ಆಗ್ಬೇಕು ಅನ್ನೋ ಕನಸಿದೆ, ಹೂಡಿಕೆದಾರರಾಗ್ಬೇಕು ಅಂತ ಕನಸಿದೆ, ಬಟ್ ಆಗಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಹಣ ಇಲ್ಲ. ಇವತ್ತು ಒಂದು ಸಂಸ್ಥೆ ಹುಟ್ಟಾಕುವಂಥದ್ದು ತುಂಬಾ ಸುಲಭದ ವಿಚಾರನ? ಆಲ್ರೆಡಿ ಹೇಳಿದೆ, ಒಂದು ಸಂಸ್ಥೆ ಅಂದ್ರೆ ಕನಿಷ್ಠ 500ಕ್ಕಿಂತ ಹೆಚ್ಚು ಜನರಿಗೆ ನೀವು ಕೆಲಸ ಕೊಡ್ಬೇಕು. 500ಕ್ಕಿಂತ ಹೆಚ್ಚು ಜನರಿಗೆ ನೀವು ಕೆಲಸ ಕೊಟ್ಟಾಗ ನೀವು ಬಿ ಸೆಕ್ಟರ್ಗೆ ಬರ್ತೀರಾ. ಅವಾಗ ನಿಮ್ಮನ್ನ ಬಿಸ್ನೆಸ್ ಓನರ್ ಅಂತೇಳಿ ಕನ್ಸಿಡರ್ ಮಾಡೋದಕ್ಕಾಗತ್ತೆ. ಹಾಗಿರೋದ್ರಿಂದ ನೀವು 500 ಜನಕ್ಕೆ ಕನಿಷ್ಠ ತಿಂಗಳಿಗೆ 10,000 ರೂಪಾಯಿ ಸಂಬಳದ ತರ ನೀವು ಕೆಲಸ ಕೊಡ್ತೀನಿ ಅಂತಂದ್ರು ತಿಂಗಳಿಗೆ ನೀವು ಎಷ್ಟು ಸಂಬಳ ಕೊಡ್ಬೇಕಾಗತ್ತೆ? ಒಮ್ಮೆ ಲೆಕ್ಕ ಹಾಕಿ. 500 ಇಂಟು 10,000 ರೂಪಾಯಿ ಅಂತ ಲೆಕ್ಕ ಹಾಕಿ ನೋಡೋಣ ಎಷ್ಟಾಗತ್ತೆ. ಬರೀ ಸಂಬಳನೇ ಎಷ್ಟು ಹೋಗುತ್ತೆ 500 ಜನಕ್ಕೆ ಕೆಲಸ ಕೊಡೋದು ಅಂತಂದ್ರೆ? ಯಾರಾದ್ರೂ ಮೆಸೇಜ್ ಮಾಡಿ ನೋಡೋಣ. 500 ಜನಕ್ಕೆ ಖಾಲಿ ನೀವು ಬರೀ 10,000 ರೂಪಾಯಿ ಸಂಬಳ ಕೊಡ್ತೀನಿ ಪ್ರತಿ ತಿಂಗಳು ಅಂತಂದ್ರು ಎಷ್ಟಾಗತ್ತೆ? ಯಾರಾದ್ರೂ ಆನ್ಸರ್ ಮಾಡ್ಬೋದಾ? ಬೇಗ ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ವೆರಿ ಗುಡ್ ಮನೋಜ್ ಸರ್, ವೆರಿ ಗುಡ್. ನೀಲಕಾಂತ್ ಸರ್, ವೆರಿ ಗುಡ್. 5 ಲಕ್ಷ ರೂಪಾಯಿ ಸರ್. 5 ಲಕ್ಷ ಅಲ್ಲ, ಎಷ್ಟಾಗತ್ತೆ? 500 ಇಂಟು 10,000, 50 ಲಕ್ಷ. 50 ಲಕ್ಷ ಸಾರಿ, 50 ಲ್ಯಾಕ್ ರುಪೀಸ್. ಕೇವಲ 500 ಜನಕ್ಕೆ ಖಾಲಿ ತಿಂಗಳಿಗೆ 10,000 ರೂಪಾಯಿ ಸಂಬಳ ಕೊಟ್ಟು ಅವ್ರಿಗೆ ಒಂದು ಕೆಲಸ ಕೊಡ್ತೀನಿ ಅಂತಂದ್ರೆ ಖಾಲಿ ನಿಮಗೆ ತಿಂಗಳಿಗೆ 50 ಲಕ್ಷ ರೂಪಾಯಿ ಬೇಕು. ಸಂಬಳನೇ ನೀವು 50 ಲಕ್ಷ ಕೊಡುವಾಗ ನಿಮ್ಮ ಹತ್ರ ಎಷ್ಟು ದುಡ್ಡು ಇರ್ಬೇಕು? ಕೋಟಿಗಟ್ಟಲೆ ದುಡ್ಡಿದ್ದಾಗ ಮಾತ್ರ ನೀವು ಒಂದು ಸಂಸ್ಥೆ ಅಂತ ಶುರು ಮಾಡೋದಕ್ಕೆ ಸಾಧ್ಯ. ಆ ಸಂಸ್ಥೆಯಲ್ಲಿ 500ಕ್ಕಿಂತ ಹೆಚ್ಚು ಜನರಿಗೆ ಕೆಲಸ ಕೊಡೋದಕ್ಕೆ ಸಾಧ್ಯ. ಎಸ್ಆರ್ನು? ಯಾಕೆ ಇವತ್ತು ಜನಸಾಮಾನ್ಯರಿಗೆ ಒಂದು ಸಂಸ್ಥೆ ಹುಟ್ಟಾಕೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಮೇಜರ್ ಕಾರಣನೇ ದುಡ್ಡಿಲ್ಲ. ಇನ್ನು ಹೂಡಿಕೆದಾರರಾಗುವಂತ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಅದೇ ಹೂಡಿಕೆದಾರರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಫಾರ್ಮುಲಾ ನಾನು ಮರ್ತೆ. ಆ ಫಾರ್ಮುಲಾ ಏನು ಅಂತಂದ್ರೆ ಮನಿ ಇಸ್ ಈಕ್ವಲ್ ಟು ಮನಿ ಅಂತ ಹೇಳಿ ಅವ್ರದ್ದು ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. ಇನ್ವೆಸ್ಟರ್ ಕ್ಯಾಟಗರಿಯಲ್ಲಿ ಮನಿ ಇಸ್ ಈಕ್ವಲ್ ಟು ಮನಿ ಅಂತ ಹೇಳಿ. ಅಂದ್ರೆ ಮನಿಯನ್ನ ಇನ್ವೆಸ್ಟ್ ಮಾಡ್ತಾರೆ, ಮನಿಯನ್ನ ದುಡಿಯೋದಕ್ಕೆ ಕಳಿಸ್ತಾರೆ. ಅವ್ರು ಕೆಲಸ ಮಾಡಲ್ಲ, ತಾವು ಇನ್ವೆಸ್ಟ್ ಮಾಡಿದಂತ ದುಡ್ಡು ಅವರಿಗೋಸ್ಕರ ದುಡಿತಾ ಇರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಮಾಡದಂಗೆ ಅವರ ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ವೆಸ್ಟರ್ ಫಾರ್ಮುಲಾ ಏನು? ಅವ್ರು ಹಾಕುವಂತ ಇನ್ವೆಸ್ಟ್ ಮಾಡುವಂತ ಹಣವನ್ನೇ ಇನ್ಕ್ರೀಸ್ ಮಾಡ್ತಾ ಹೋಗುವಂತದ್ದು ಅವ್ರು ಅತಿ ಹೆಚ್ಚು ದುಡ್ಡು ಮಾಡೋದಕ್ಕೆ. ಹೆಂಗೆ ಬಿಸ್ನೆಸ್ ಓನರ್ ಸಂಬಳಕ್ಕೆ ಕೆಲಸ ಮಾಡುವಂತ ಉದ್ಯೋಗಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂಡು ತಮ್ಮ ಆದಾಯವನ್ನ ಜಾಸ್ತಿ ಮಾಡ್ಕೊಳ್ತಾರೋ, ಅದೇ ತರ ಇನ್ವೆಸ್ಟರ್ ತಾವು ಇನ್ವೆಸ್ಟ್ ಮಾಡುವಂತ ಹಣವನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ ತಾವು ಹಣವನ್ನ ಗಳಿಸೋದಕ್ಕೆ. ಸೊ ಇವತ್ತು ಇನ್ವೆಸ್ಟರ್ ಆಗ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಕೋಟಿಗಟ್ಟಲೆ ಮೊದಲೇ ದುಡ್ಡಿರ್ಬೇಕು. ಕೋಟಿಗಟ್ಟಲೆ ದುಡ್ಡಿದ್ದಾಗ ಮಾತ್ರ ನೀವು ಇನ್ನೊಂದು ಕಂಪನಿಗೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡುವಂತ ಬಿಸ್ನೆಸ್ ಮಾಲೀಕರಿಗೆ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ. ಎಸ್ಆರ್ನು? ಸೊ ಇವತ್ತು ಬಿ ಸೆಕ್ಟರ್ಗೆ ಅಥವಾ ಐ ಸೆಕ್ಟರ್ಗೆ ನಾವು ಹೋಗ್ಬೇಕು ಅಂತಂದ್ರೆ ಇವತ್ತು ಮೇಜರ್ ಸಮಸ್ಯೆ ಕಾಡ್ತಿರುವಂತದ್ದು ದಟ್ ಇಸ್ ಕಾಲ್ಡ್ ಮನಿ. ಹಣದ ಕೊರತೆ ಇರೋದ್ರಿಂದ ಇವತ್ತು 95% ಜನಸಂಖ್ಯೆ ವಿಧಿ ಇಲ್ಲದೆ ಉದ್ಯೋಗಗಳಾಗಿ ಸ್ವ ಉದ್ಯೋಗಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ? ಇವತ್ತು ಉದ್ಯೋಗಿಗಳಾಗಿ ಸ್ವ ಉದ್ಯೋಗಿಗಳಾಗಿ ಕೆಲಸ ಮಾಡ್ತಿರುವಂತವ್ರು ಒಂದು ಬಿಸ್ನೆಸ್ ಓನರ್ ಆಗ್ಬೇಕು ಅಂತ ಅಂದ್ರೆ ಬೇರೆ ವೇದಿಕೆಗಳೇ ಇಲ್ವಾ?
ಸೊ ನೀವ್ ಹೇಳಿ, ಈಗ ಉದಾಹರಣೆಗೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ. ಈ ಪ್ರಶ್ನೆಯನ್ನ ನೀವು ಪಬ್ಲಿಕ್ ಕೇಳಿದ್ರೆ, ಯಾರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಇಲ್ಲ, ಯಾರೆಲ್ಲ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಇಲ್ಲ, ಅವ್ರಗಳಿಗೆ ಈ ESBI ಕ್ವಾಡ್ರೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಇ ಅಂದ್ರೇನು, ಎಸ್ ಅಂದ್ರೇನು, ಬಿ ಅಂದ್ರೇನು, ಐ ಅಂದ್ರೇನು, ಬಿ ಅವರು ಹೇಗೆ ಶ್ರೀಮಂತರಾಗ್ತಾ ಇದಾರೆ, ಐ ಅವರು ಹೇಗೆ ಶ್ರೀಮಂತ ಆಗ್ತಾ ಇದಾರೆ, ಎಂಪ್ಲಾಯ್ ಮತ್ತೆ ಸೆಲ್ಫ್ ಎಂಪ್ಲಾಯ್ ಹಾಗೇನೆ ಯಾಕೆ ಬಡವರಾಗಿ ಉಳ್ಕೊಳ್ತಾ ಇದಾರೆ, ಯಾಕೆ ತಮ್ಮ ಸ್ವಂತ ಶ್ರಮದಿಂದ ಮಾತ್ರ ಕೆಲಸ ಮಾಡ್ತಿದ್ದಾರೆ ಎಂಪ್ಲಾಯ್ ಮತ್ತೆ ಸೆಲ್ಫ್ ಎಂಪ್ಲಾಯ್. ಅವರಿಗೆ ಟೈಮ್ ಲಿಮಿಟೆಡ್, ಇನ್ಕಮ್ ಕೂಡ ಲಿಮಿಟೆಡ್. ಆದಾಯವನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅನ್ಲಿಮಿಟೆಡ್ ಹಣವನ್ನ ಗಳಿಸೋದಕ್ಕೆ ಸಾಧ್ಯತೆನೇ ಇಲ್ಲ. ಇಟ್ಸ್ ಇಂಪಾಸಿಬಲ್ ಅನ್ನೋ ಪರಿಸ್ಥಿತಿಲಿ ಇದ್ರೂ ಕೂಡ ನಾವು ಅನ್ಲಿಮಿಟೆಡ್ ಮನಿ ಬಯಸ್ಬೇಕು ಅಂತ, ಅನ್ಲಿಮಿಟೆಡ್ ಮನಿ ಪಡಿಬೇಕು ಅಂತ ಹೇಳಿ ಬಯಸ್ತಾ ಇದೀವಿ. ಹೇಗ್ ಸಾಧ್ಯ? ಇಸ್ ಇಟ್ ಪಾಸಿಬಲ್? ನೋಡಿ, ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಗೊತ್ತಿಲ್ಲದೆ ಇರುವಂತವರಿಗೆ ಹಣ ಎಷ್ಟು ಬೇಕು ಅಂತ ಕೇಳಿದಾಗ ಅವ್ರ ಆನ್ಸರ್ ಅನ್ಲಿಮಿಟೆಡ್ ಮನಿ ಅಂತ ಇರುತ್ತೆ. ಬಟ್ ಅನ್ಲಿಮಿಟೆಡ್ ಮನಿ ಎಲ್ಲಿದೆ? ಈಗ ನಾನು ನಿಮ್ಗೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಈಗ ನೀವ್ ಹೇಳಿ ಅತಿ ಹೆಚ್ಚು ಹಣ ಎಲ್ಲಿದೆ? ಇ ಅಂಡ್ ಎಸ್ ಕೆಟಗರಿ ಇಲ್ಲ ಅಥವಾ ಬಿ ಅಂಡ್ ಐ ಕೆಟಗರಿ ಇಲ್ಲ? ಇನ್ನೊಂದು ಫ್ಯಾಕ್ಟ್ ಹೇಳ್ತೀನಿ ಕೇಳಿ. ಹೇಗೆ 95% ಜನಸಂಖ್ಯೆ ಇ ಅಂಡ್ ಎಸ್ ಕೆಟಗರಿ ಕೆಲಸ ಮಾಡ್ತಾ ಇದ್ದಾರೆ, ಓನ್ಲಿ 5% ಜನಸಂಖ್ಯೆ ಬಿ ಅಂಡ್ ಐ ಕೆಟಗರಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿದೆ. ಅದೇ ತರ ಇಡೀ ಪ್ರಪಂಚದಲ್ಲಿರುವಂತ ದುಡ್ಡು 95% ಹಣ ಬಿ ಅಂಡ್ ಐ ಕೆಟಗರಿಯಲ್ಲಿ ಇರುವಂತವ್ರ ಕೈಲಿದೆ ಸ್ನೇಹಿತರೆ. ಓನ್ಲಿ 5% ಹಣ ಇ ಅಂಡ್ ಎಸ್ ಕೆಟಗರಿಯಲ್ಲಿ ಕೆಲಸ ಮಾಡ್ತಿರೋರ್ ಕೈಲಿದೆ. ಸೊ ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ, ಉದ್ಯೋಗಿಗಳಾಗಿ ಉದ್ಯೋಗಿಗಳಾಗಿ ಕೆಲಸ ಮಾಡ್ತಿರುವಂತಹ 95% ಜನಸಂಖ್ಯೆ ಹತ್ರ ಇಡೀ ಪ್ರಪಂಚದಲ್ಲಿರೋ ಕೇವಲ 5% ಹಣ ಇದೆ. ಇಡೀ ಪ್ರಪಂಚದಲ್ಲಿರುವಂತಹ 95% ಹಣ ಕೇವಲ 5% ಜನಸಂಖ್ಯೆ ಏನಿದೆ ಇವತ್ತು, ಬಿಸ್ನೆಸ್ ಮಾಲೀಕರು ಮತ್ತೆ ಹೂಡಿಕೆದಾರರು ಅಂತ ಏನಿದ್ದಾರೆ ಅವ್ರ ಹತ್ರ ಇದೆ ಸ್ನೇಹಿತರೆ. ಈಗ ಹೇಳಿ, ಬಡವರಾಗೆ ಯಾಕೆ ಉಳಿತಾ ಇದಾರೆ, ಶ್ರೀಮಂತರಾಗೆ ಯಾಕೆ ಉಳಿತಾ ಇದಾರೆ ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ತಾ? ಐ ಥಿಂಕ್ ಈ ಸಬ್ಜೆಕ್ಟ್ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಎಲ್ರಿಗೂ ಕ್ಲಾರಿಟಿ ಸಿಕ್ಕಿರ್ಲೇಬೇಕು. ಅಂಡ್ ನಿಮ್ಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಕ್ಲಾರಿಟಿ ಸಿಕ್ತಾ? ಬಡವರಾಗೆ ಯಾಕೆ ಉಳಿತಾ ಇದಾರೆ ಅಂತಂದ್ರೆ, ಇವತ್ತು ಬಡವರು ಶ್ರೀಮಂತರು ಯಾಕೆ ಆಗೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ, ಬಡವರು ಓನ್ಲಿ ಉದ್ಯೋಗಿಗಳಾಗಿ ಉದ್ಯೋಗಿಗಳಾಗಿ ಮಾತ್ರ ಕೆಲಸ ಮಾಡ್ತಾ ಇದಾರೆ. ಶ್ರೀಮಂತರು ಬಿಸ್ನೆಸ್ ಓನರ್ ಆಗಿ, ಇನ್ವೆಸ್ಟ್ ಆಗಿ ಕೆಲಸ ಮಾಡ್ತಾ ಇದಾರೆ. ಆಗಿರೋದ್ರಿಂದ ಅತಿ ಹೆಚ್ಚು ಸಂಪತ್ತು ಶ್ರೀಮಂತರ ಕೈಲೇ ಉಳ್ಕೊಂಡಿದೆ, ಬಡವ್ರ ಕೈಲಿ ಬರ್ತಾ ಇಲ್ಲ. ಈಗ ಬಡವರು ಶ್ರೀಮಂತರಾಗ್ಬೇಕು ಅಂತ ಅಂದ್ರೆ ಇರೋ ವೇ ಏನು? ಪ್ರಪಂಚದಲ್ಲಿರುವಂತ ಬಡತನ ನಿರ್ಮೂಲನೆ ಆಗ್ಬೇಕು ಅಂದ್ರೆ ಇರೋ ವೇ ಏನು? ಇ ಅಂಡ್ ಎಸ್ ಕೆಟಗರಿಯಿಂದ ಬಿ ಮತ್ತೆ ಐ ಕೆಟಗರಿಗೆ ಬರ್ಬೇಕು. ಉದ್ಯೋಗಿಗಳು, ಉದ್ಯೋಗಿಗಳು ಬಿಸ್ನೆಸ್ ಓನರ್ ಅಥವಾ ಇನ್ವೆಸ್ಟರ್ ಆಗ್ಬೇಕು. ಎಸ್ ಆರ್ ನೋ? ಆಮ್ ಐ ರೈಟ್? ನನ್ ಪಾಯಿಂಟ್ ಕರೆಕ್ಟ್ ಇದೆ ಅಲ್ಲ? ಇ ಅಂಡ್ ಎಸ್ ಕೆಟಗರಿಲಿ ಇರೋರು ಶ್ರೀಮಂತರಾಗೋದಕ್ಕೆ ಬಿ ಅಂಡ್ ಐ ಕೆಟಗರಿಗೆ ಯಾಕೆ ಬರ್ಬೇಕು ಹೇಳಿ? ಇ ಅಂಡ್ ಎಸ್ ಕೆಟಗರಿಲಿ ಇರೋರು, ಎಂಪ್ಲಾಯ್ ಮತ್ತೆ ಸೆಲ್ಫ್ ಎಂಪ್ಲಾಯ್ ಕೆಟಗರಿಲಿ ಕೆಲಸ ಮಾಡುವಂತವ್ರು ಶ್ರೀಮಂತರಾಗೋದಕ್ಕೆ ಬಿ ಮತ್ತೆ ಐ ಕೆಟಗರಿಗೆ ಯಾಕೆ ಬರ್ಬೇಕು? ಗೆಸ್ ಮಾಡಿ ಆನ್ಸರ್ನ, ಯಾಕೆ ಬರ್ಬೇಕು ಅಂತ ಹೇಳಿ. ಯಾಕೆ ಬರ್ಬೇಕು ಅಂತಂದ್ರೆ, ಅತಿ ಹೆಚ್ಚು ಹಣ ಎಲ್ಲಿದೆ ಅಂತಂದ್ರೆ ಬಿ ಸೆಕ್ಟರ್ ಅಲ್ಲಿ ಮತ್ತೆ ಐ ಸೆಕ್ಟರ್ ಅಲ್ಲಿ. ವೆರಿ ಗುಡ್ ಲಕ್ಷ್ಯ ಸರ್, ವೆರಿ ಗುಡ್ ಪ್ರಸನ್ನ ಸರ್, ಮರಿಯಾ ಮೇಡಮ್. ಅನ್ಲಿಮಿಟೆಡ್ ಇನ್ಕಮ್ ಇರೋದೇ ಬಿ ಮತ್ತೆ ಐ ಕೆಟಗರಿಯಲ್ಲಿ. ಈಗ ನೋಡಿ, ಮತ್ತೆ ನಾನು ಸಬ್ಜೆಕ್ಟಿಗೆ ಬರ್ತೀನಿ ವಾಪಸ್. ಸಬ್ಜೆಕ್ಟ್ ಹೆಂಗ್ ಸ್ಟಾರ್ಟ್ ಆಯ್ತು? ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅತಿ ಮುಖ್ಯವಾಗಿ ಬೇಕಾಗಿರೋದು ಖುಷಿ ಅಂತ ಹೇಳಿ ತಿಳ್ಕೊಂಡ್ವಿ. ಆ ಖುಷಿಯನ್ನ ಅತಿ ಹೆಚ್ಚು ಕಂಟ್ರೋಲ್ ಮಾಡ್ತಿರೋದು ಯಾವುದು? ಹಣ ಅಂತ ತಿಳ್ಕೊಂಡ್ವಿ. ಹಣ ಎಷ್ಟು ಬೇಕು ಅಂತ ಹೇಳಿ ನಾನು ಪ್ರಶ್ನೆ ಮಾಡಿದೆ. ಹಣ ಎಷ್ಟು ಬೇಕು ಅನ್ನೋ ಒಂದು ಪ್ರಶ್ನೆಗೆ ನಿಮ್ ಉತ್ತರ ಏನಿತ್ತು? ಅನ್ಲಿಮಿಟೆಡ್ ಮನಿ ಬೇಕು ಅಂತ ಹೇಳಿದ್ರಿ. ಎಸ್ ಆರ್ ನೋ? ಆ ಅನ್ಲಿಮಿಟೆಡ್ ಮನಿ ಎಲ್ಲಿದೆ? ಫಸ್ಟ್ ಅನ್ಲಿಮಿಟೆಡ್ ಮನಿ ಬೇಕು ಅಂತ ಅನ್ಕೊಂಡಿದೀವಿ ಅಷ್ಟೇ. ಬಟ್ ಅನ್ಲಿಮಿಟೆಡ್ ಮನಿ ಬೇಕು ಅಂತ ನಾವು ಅನ್ಕೊಂಡಾಗ ಅದು ಎಲ್ಲಿದೆ ಅಂತ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲಿದೆ? ಆನ್ಸರ್ ಮಾಡ್ಬೋದಾ ಈಗ? ನಿಮ್ಮ ಒಂದು ಅನ್ಲಿಮಿಟೆಡ್ ಮನಿ ಬಯಕೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಅನ್ಲಿಮಿಟೆಡ್ ಅನ್ನೋ ಒಂದು ಬಯಕೆ
ಫುಲ್ಫಿಲ್ಮೆಂಟ್ ಆಗಬೇಕು ಅಂತ ಅಂದ್ರೆ ನೀವು ಯಾವ ಕ್ಯಾಟಗರಿಗೆ ಬರಬೇಕು? ES ಮತ್ತೆ BI ಕ್ಯಾಟಗರಿ ಒಳಗಡೆ ಯಾವ ಕ್ಯಾಟಗರಿ ಒಳಗಡೆ ಬರಬೇಕು ಆನ್ಸರ್ ಮಾಡಿ ನೋಡೋಣ. ಸೊ 1 ಮಿನಿಟ್ ಟೈಮ್ ಕೊಡ್ತೀನಿ. ನನ್ನನ್ನು ಹೊರತುಪಡಿಸಿ 114 ಜನ ಇದ್ದೀರಾ ಕಾರ್ಯಕ್ರಮದಲ್ಲಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿ. 1 ಮಿನಿಟ್ ಟೈಮ್ ಕೊಡ್ತೀನಿ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಜನ ರಿಪ್ಲೈ ಮಾಡ್ತಿರೋದು ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಸಬ್ಜೆಕ್ಟ್ ಅರ್ಥ ಆಗ್ತಾ ಇದೆ ಆಡಿಯನ್ಸಿಗೆ. ನನಗೇನ್ ಅರ್ಥ ಆಗಿದೆ ಅದು ಸಬ್ಜೆಕ್ಟ್ ಆಡಿಯನ್ಸಿಗೆ ಅರ್ಥ ಆಗ್ತಿದೆ ಅಂದ್ರೆ ಟ್ರೈನರ್ಗೆ ಅವಾಗ ತುಂಬಾ ಖುಷಿ ಆಗತ್ತೆ. ಯಾಕೆಂದ್ರೆ ಒಬ್ಬ ಟ್ರೈನರ್ನ ಜವಾಬ್ದಾರಿ ತನ್ನಲ್ಲಿರೋ ನಾಲೆಡ್ಜ್ ನ ತಾನು ಯಾರಿಗೆ ಟ್ರೈನಿಂಗ್ ಕೊಡ್ತಾ ಇರ್ತಾನೆ ಅವ್ರಗಳಿಗೆ 100% ಟ್ರಾನ್ಸ್ಫರ್ ಆಗಿದೆ, 100% ಅವನೇನ್ ಅರ್ಥ ಮಾಡ್ಕೊಂಡಿದ್ದಾನೆ ಅದನ್ನ ಆಡಿಯನ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗ್ತಾ ಇದೆ ಅಂತ ಅಂದ್ರೆ ಅವಾಗ ಎಸ್ ಎ ಟ್ರೈನರ್ ಅವ್ರು ಸಕ್ಸಸ್ಫುಲ್ ಅಂತೇಳಿ ಕನ್ಸಿಡರ್ ಆಗತ್ತೆ. ಹಾಗಾಗಿ ಇವತ್ತು ನನಗೆ ತುಂಬಾ ಖುಷಿ ಆಗ್ತದೆ, ನನ್ನ ಸಬ್ಜೆಕ್ಟ್ 100% ನಿಮಗೆ ರೀಚ್ ಆಗ್ತಾ ಇದೆ, ನಿಮಗೆ ತಲುಪ್ತಾ ಇದೆ ಅಂತೇಳಿ. ಸೊ ಇವಾಗ ಹಣ ಎಲ್ಲಿದೆ ಅಂತೇಳಿ ನಿಮಗೆ ಗೊತ್ತಾಯ್ತು, ಅನ್ಲಿಮಿಟೆಡ್ ಮನಿ ಎಲ್ಲಿದೆ ಅಂತೇಳಿ ನಿಮಗೆ ಗೊತ್ತಾಯ್ತು. ಹಾಗಾದ್ರೆ ಅನ್ಲಿಮಿಟೆಡ್ ಮನಿ ಎಲ್ಲಿದೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ ಮೇಲೆ ಈಗ ನಾವ್ ಏನ್ ಮಾಡ್ಬೇಕು? ಶ್ರೀಮಂತರಾಗ್ಬೇಕು, ನಾವು ಅನ್ಲಿಮಿಟೆಡ್ ಮನಿಯನ್ನ ಪಡಿಬೇಕು ಅಂದ್ರೆ B&I ಕ್ಯಾಟಗರಿಗೆ ಬರ್ಬೇಕು, ಕರೆಕ್ಟಾ? ಐಗಂತೂ ಸಾಧ್ಯ ಇಲ್ಲ. ವಿತೌಟ್ ಮನಿ ದೇರ್ ಇಸ್ ನೋ ಅದರ್ ಆಪ್ಷನ್. ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಡಾಗ ಮಾತ್ರ ನೀವು ಐ ಸೆಕ್ಟರ್ಗೆ ಹೋಗೋದಕ್ಕೆ ಸಾಧ್ಯ. ಸೊ ಇವಾಗ ನಮ್ಗೆ 2 ಆಯ್ಕೆ ಇತ್ತು ಶ್ರೀಮಂತರಾಗೋದಕ್ಕೆ, ಅನ್ಲಿಮಿಟೆಡ್ ಮನಿಯನ್ನ ಪಡೆಯೋದಕ್ಕೆ. ಅದು ಬಿಸ್ನೆಸ್ ಕ್ಯಾಟಗರಿ ಅಥವಾ ಇನ್ವೆಸ್ಟರ್ ಕ್ಯಾಟಗರಿ. ಒಂದು ಬಿಸ್ನೆಸ್ ಓನರ್ ಆಗ್ಬೇಕು, ಇಲ್ಲ ಇನ್ವೆಸ್ಟರ್ ಆಗ್ಬೇಕು. ಸೊ ಈಗ ಇನ್ವೆಸ್ಟರ್ ಆಗೋದಕ್ಕೆ ನಮ್ಗೆ ಆಯ್ಕೆ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಆಲ್ರೆಡಿ ಕೋಟಿಗಟ್ಟಲೆ ದುಡ್ಡಿದಾಗ ಮಾತ್ರ ನಾವು ಇನ್ವೆಸ್ಟ್ ಆಗೋದಕ್ಕೆ ಸಾಧ್ಯ, ಒಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ. ಸೊ ಈಗ ಇರೋದು ಒಂದೇ ಆಯ್ಕೆ. B&I ಕ್ಯಾಟಗರಿ ಒಳಗಡೆ ಐ ಕ್ಯಾಟಗರಿಯನ್ನ ನಾವು ರಿಮೂವ್ ಮಾಡಿದ್ರೆ ಉಳಿದಿರೋದು ಒಂದೇ ಕ್ಯಾಟಗರಿ, ದಟ್ ಇಸ್ ಕಾಲ್ಡ್ B ಕ್ಯಾಟಗರಿ. ಎಸ್ ಆರ್ ನೋ? B ಕ್ಯಾಟಗರಿ. ಸ್ನೇಹಿತರೆ, 2020ನೇ ಇಸ್ವಿ ಅಂದ್ರೆ ಸಾರಿ 2000 ಇಯರ್ಸ್, 2000ನೇ ಇಸ್ವಿವರೆಗೆ ಅಂದ್ರೆ 20ನೇ ಶತಮಾನದವರೆಗೂ ಕೂಡ ನಮ್ಗೆ ಅವಕಾಶ ಇರ್ಲಿಲ್ಲ ಸ್ನೇಹಿತರೆ. E&S ಕ್ಯಾಟಗರಿಯಿಂದ B ಕ್ಯಾಟಗರಿಗೆ ಎಸ್ಪೆಷಲಿ ಐದರ್ ಎಂಪ್ಲಾಯ್ ಇಂದ ಬಿಸ್ನೆಸ್ ಓನರ್ ಆಗೋದಕ್ಕೆ ಅಥವಾ ಸೆಲ್ಫ್ ಎಂಪ್ಲಾಯ್ ಇಂದ ಬಿಸ್ನೆಸ್ ಓನರ್ ಆಗೋದಕ್ಕೆ 20ನೇ ಇಸ್ವಿವರೆಗೆ ಸಾರಿ 20ನೇ ಶತಮಾನದವರೆಗೂ ನಮ್ಗೆ ಅವಕಾಶ ಇರ್ಲಿಲ್ಲ. ಸೊ ವಿ ಆರ್ ಲಕ್ಕಿ, 21ನೇ ಶತಮಾನದಲ್ಲಿ ನಾವು ಜೀವಿಸ್ತಾ ಇದೀವಿ. ವಿ ಆರ್ ಲಿವಿಂಗ್ ಇನ್ 21st century. ಸೊ 21ನೇ ಶತಮಾನದಲ್ಲಿ ಜೀವನ ನಡೆಸ್ತಿರುವಂತ ಪ್ರತಿಯೊಬ್ಬರಿಗೂ ಒಂದು ಸುವರ್ಣ ಅವಕಾಶ. ಅವರು ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಿರ್ಬೋದು ಅಥವಾ ಸೆಲ್ಫ್ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಿರ್ಬೋದು. ತುಂಬಾ ಸುಲಭವಾಗಿ ಇವತ್ತು ಬಿಸ್ನೆಸ್ ಓನರ್ ಆಗೋದಕ್ಕೆ ಅವಕಾಶ ಕೊಡ್ತಾ ಇರುವಂತ ಒಂದು ಗ್ರೇಟೆಸ್ಟ್ ಪ್ಲಾಟ್ಫಾರ್ಮ್. ಒಂದು ಜೋರ ಚಪ್ಪಾಳೆ ಕೊಡ್ಲೇಬೇಕು ಆ ಒಂದು ವ್ಯವಸ್ಥೆಗೆ. ದಟ್ ಇಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. 21ನೇ ಶತಮಾನದ ಬಿಸ್ನೆಸ್ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತ ಒಂದು ವ್ಯವಸ್ಥೆ, ದಟ್ ಇಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್. ನೇರ ಮಾರುಕಟ್ಟೆ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ಇದನ್ನ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಆಫ್ 21st century ಅಂತಾನೆ ರೆಕಗ್ನೈಸ್ ಮಾಡ್ತಾರೆ. 21ನೇ ಶತಮಾನದ ವೇಗವಾಗಿ ಬೆಳಿತಿರುವಂತಹ ಯಾವ್ದಾದ್ರು ವ್ಯಾಪಾರ ಅಥವಾ ಒಂದು ಬಿಸ್ನೆಸ್ ಇದೆ ಅಥವಾ ಒಂದು ಉದ್ಯಮ ಇದೆ ಅಂತ ಅಂದ್ರೆ ಅದನ್ನ ನೇರ ಮಾರುಕಟ್ಟೆ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಸೊ ಈ ವ್ಯವಸ್ಥೆ ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೂಡ B ಸೆಕ್ಟರ್ಗೆ ಬರೋ ತರ ಮಾಡ್ತಾ ಇದೆ, ಬಿಸ್ನೆಸ್ ಓನರ್ ಮಾಡೋ ತರ, ಬಿಸ್ನೆಸ್ ಓನರ್ ಆಗೋ ತರ ಮಾಡ್ತಾ ಇದೆ. ಹೇಗೆ ಅಂತ ನೀವು ಕೇಳ್ಬೋದು. ಸೊ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮುಖಾಂತರ ಬಿಸ್ನೆಸ್ ಓನರ್ ಆಗ್ಬೋದು? ಈ ಪಾಯಿಂಟ್ ಅನ್ನ ನೀವು ನಿಮ್ಮ ಹೊಸ ಸ್ನೇಹಿತರು ಏನಿರ್ತಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಗೊತ್ತಿರಲ್ಲ, ಆಫ್ ಇನ್ಫಾರ್ಮೇಶನ್ ಮಾತ್ರ ಸಿಕ್ಕಿರತ್ತೆ ಅವರಿಗೆ, ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಪೂರ್ತಿ ಪಿಕ್ಚರ್ ಅವ್ರಿಗೆ ಸಿಕ್ಕಿರಲ್ಲ.
ಅಂತವರಿಗೆ ನೀವು ಈ ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ES BA ಕ್ವಾಡ್ರೆಂಟ್ ಎಕ್ಸ್ಪ್ಲೇನ್ ಮಾಡಿ ಅನ್ಲಿಮಿಟೆಡ್ ಮನಿ ಬೇಕು ಅಂದ್ರೆ ನೀವು ಬಿ ಸೆಕ್ಟರ್ ಅಲ್ಲಿ ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ. IL ಸಾಧ್ಯ ಇಲ್ಲ. ತುಂಬಾ ಸುಲಭವಾಗಿ ಬರಬೇಕು ಅಂದ್ರೆ ವಿತೌಟ್ ಮನಿ ಕೋಟಿಗಟ್ಟಲೆ ಬಂಡವಾಳ ಹಾಕಿ ಒಂದು ಸಂಸ್ಥೆ ಅಂತ ನೀವು ಕಟ್ಬಿಟ್ಟು ಅಲ್ಲಿ 500ಕ್ಕಿಂತ ಹೆಚ್ಚು ಜನರಿಗೆ ಕೆಲಸ ಕೊಟ್ಟು ಮಾಡೋದೇನಿದೆಯಲ್ಲ ಅದು ನಾರ್ಮಲ್ ವೇ. ಬಟ್ ಆ ಒಂದು ಮೆಥಡ್ ನ ಬಿಟ್ಟು ನೀವು ಕಡಿಮೆ ಬಂಡವಾಳ ಜಸ್ಟ್ ಒಂದು ಸಂಸ್ಥೆಯಲ್ಲಿ ಒಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ಶಾಪಿಂಗ್ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಬಿ ಸೆಕ್ಟರ್ ಬರೋದಕ್ಕೆ ಸಾಧ್ಯತೆ ಇದೆ ಅಂತಂದ್ರೆ ಅದು ಒಂದೇ ಒಂದು ಇಂಡಸ್ಟ್ರಿ ಮುಖಾಂತರ, ದಟ್ ಇಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ, ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಈಗ ಹೇಗ್ ಸಾಧ್ಯ? ಸೊ ಯಾರಾದ್ರೂ ಗೆಸ್ ಮಾಡ್ಬೋದಾ? ಚಾಟ್ ಬಾಕ್ಸ್ ನಲ್ಲಿ ನೇಮ್ ಮೆನ್ಷನ್ ಮಾಡಿ, ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಗೆಸ್ ಮಾಡಿ ಹೇಗೆ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಮುಖಾಂತರ ಒಂದು ಬಿಸ್ನೆಸ್ ಓನರ್ ಆಗೋದಕ್ಕೆ ಸಾಧ್ಯ? ಸೊ ಚಾಟ್ ಬಾಕ್ಸ್ ನಲ್ಲಿ ನೇಮ್ ಮೆನ್ಷನ್ ಮಾಡಿ, ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಅವರು 1 ನಿಮಿಷ ಎಕ್ಸ್ಪ್ಲೇನ್ ಮಾಡ್ಬೋದು ಹೇಗ್ ಸಾಧ್ಯ ಅಂತ. ಗೆಸ್ ಮಾಡಿ. ಸೊ ಗಾಯತ್ರಿ ಮೇಡಮ್ ಹೇಳ್ತಾ ಇದಾರೆ ಟೀಮ್ ವರ್ಕ್ ಅಂತ ಹೇಳಿ, ಅಂಡ್ ಯುವರಾಜ್ ಸರ್, ಉಮಾ ಮೇಡಮ್, ಲಕ್ಷ್ಯ ಸರ್, ರೈಮಸ್ ಸರ್, ನೀಲಕಾಂತ್ ಸರ್ ಎಲ್ಲರೂ ಕೂಡ ಹೇಳ್ತಾ ಇದಾರೆ ಟೀಮ್ ವರ್ಕ್ ಇಂದ ನಾವು ಬಿ ಸೆಕ್ಟರ್ ಗೆ ಬರ್ತೀವಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮುಖಾಂತರ. ಸ್ನೇಹಿತರೆ, ಅದು ಒಂದು ಪಾಯಿಂಟ್ ಏನೆ, ಅಕ್ಸೆಪ್ಟ್ ಮಾಡುವಂತ ಪಾಯಿಂಟ್ ಏನೆ. ಬಟ್ ಆಕ್ಚುಯಲ್ ಆನ್ಸರ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಓಕೆ. ಚಂದ್ರ ಸರ್ ನೀವು ಮೆನ್ಷನ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಚಂದ್ರ ಸರ್ ನಿಮ್ಮನ್ನ ಅನ್ಮ್ಯೂಟ್ ಮಾಡಿದ್ದೀನಿ. ಎಕ್ಸಲೆಂಟ್ ಈವ್ನಿಂಗ್ ಸರ್. ಎಕ್ಸಲೆಂಟ್ ಈವ್ನಿಂಗ್ ಚಂದ್ರ ಸರ್. 0% ಇನ್ವೆಸ್ಟ್ಮೆಂಟ್ ಸರ್. ಓಕೆ. 0% ಇನ್ವೆಸ್ಟ್ಮೆಂಟ್. ಯಾವುದೇ ಆಫೀಸ್ ಸೆಟಪ್ ಬೇಕಾಗಿಲ್ಲ. ಓಕೆ. ಇದು ಯಾವುದೇ ಕೌಶಲ್ಯ ಬೇಕಾಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಚಂದ್ರ ಸರ್. ಸೊ 0 ಇನ್ವೆಸ್ಟ್ಮೆಂಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಆ ಒಂದು ಕಾರಣಕ್ಕೆ ನಾವು ಬಿ ಸೆಕ್ಟರ್ ಗೆ ಬಂದಂಗೆ ಅಂತ ಹೇಳಿ ಚಂದ್ರ ಸರ್ ಹೇಳಿದ್ರು. ಸೊ ಈಗ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆಕ್ಚುಯಲ್ ಆನ್ಸರ್ ವೆರಿ ಇಂಪಾರ್ಟೆಂಟ್. ಇದೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಒಂದು ಕಂಡೀಷನ್ ಹೇಳಿದ್ದೆ ನಿಮಗೆ. ಎಸ್ ಕ್ಯಾಟಗರಿಯಲ್ಲಿ ಇರೋರು ಮತ್ತೆ ಬಿ ಸೆಕ್ಟರ್ ಅಲ್ಲಿ ಇರೋರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ನೀವೊಂದು ಹೋಟೆಲ್ ನ ಶುರು ಮಾಡಿ ಅಲ್ಲೊಂದು ಹೋಟೆಲ್ ಒಂದು 10 ಜನ ಕೆಲಸ ಕೊಟ್ಟ ತಕ್ಷಣನೇ ನೀವು ಬಿ ಸೆಕ್ಟರ್ ಗೆ ಬಂದಂಗ್ ಲೆಕ್ಕ ಅಲ್ಲ. ಯಾಕೆ ಹೇಳಿ? ಅದು ಎಸ್ ಸೆಕ್ಟರ್ ಒಳಗಡೆನೆ ಬರುತ್ತೆ, ಸೆಲ್ಫ್ ಎಂಪ್ಲಾಯ್ ಸೆಕ್ಟರ್ ಒಳಗಡೆನೆ ಬರುತ್ತೆ. ಅರ್ಚನಾ ಮೇಡಮ್ ನೇಮ್ ಮೆನ್ಷನ್ ಮಾಡಿದ್ದಾರೆ. ಅರ್ಚನಾ ಮೇಡಮ್ ಅನ್ಮ್ಯೂಟ್ ಮಾಡ್ತೀನಿ. Yes, sir. Good evening. ವೆರಿ ಗುಡ್ ಈವ್ನಿಂಗ್ ಅರ್ಚನಾ ಮೇಡಮ್. ನೀವು ಈಗಷ್ಟೇ ಒಂದಿಷ್ಟು ಪಾಯಿಂಟ್, ಗುಡ್ ಈವ್ನಿಂಗ್ ಸರ್, ಈಗಷ್ಟೇ ಒಂದಿಷ್ಟು ಪಾಯಿಂಟ್ ಹೇಳಿದ್ರಿ. ಅದರ್ ಪೀಪಲ್ ಟೈಮ್, ಅದರ್ ಪೀಪಲ್ ಮನಿ, ಅದರ್ ಪೀಪಲ್ ಎಫರ್ಟ್, ಅದರ್ ಪೀಪಲ್ ಸ್ಕಿಲ್, ಇದಿಷ್ಟು ಕೂಡ ನಮ್ಗೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಸಿಗುತ್ತೆ ಸರ್. ನಾವು ಒಬ್ರು ಮಾಡುವ ಸಮಯಕ್ಕಿಂತ ನಮ್ಮ ಟೀಮ್ ನವ್ರ ಜೊತೆ ಸೇರಿದಾಗ ಇದಿಷ್ಟು ಬರುತ್ತೆ. ಇದಿಷ್ಟು ಸಿಕ್ಕಿದಾಗ ನಾವು ಇದಿಷ್ಟನ್ನು ನಾವು ಎನ್ಕ್ಯಾಶ್ ಮಾಡಿದಾಗ ರಿಚ್ ಆಗೋದಕ್ಕೆ ಈಸಿ ಆಗುತ್ತೆ ಅಂತ ನೀವೇ ಹೇಳ್ಕೊಟ್ಟಿದ್ ಪಾಯಿಂಟ್. ವೆರಿ ಗುಡ್ ಮೇಡಮ್. ಆಕ್ಚುಲಿ ತುಂಬಾ ಹತ್ರಕ್ಕೆ ಬಂದ್ರು ಅರ್ಚನಾ ಮೇಡಮ್. ನಾನೇನೇ ಆನ್ಸರ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಆ ಒಂದು ಆನ್ಸರ್ ಗೆ ತುಂಬಾ ಹತ್ರಕ್ಕೆ ಬಂದಿದ್ದಾರೆ ಅರ್ಚನಾ ಮೇಡಮ್. ಐ ಥಿಂಕ್ ಸ್ವಲ್ಪ ಈಗ ಆನ್ಸರ್ ನ 100% ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆನ್ಸರ್ ನ ಅದನ್ನ ಕೊಡೋದು ನಿಮ್ಗೆ ಈಸಿ ಮಾಡ್ಕೊಟ್ಟಿದ್ದಾರೆ ಅರ್ಚನಾ ಮೇಡಮ್. ಸೊ ಕಲಾ ಮೇಡಮ್ ನೇಮ್ ಮೆನ್ಷನ್ ಮಾಡಿದ್ದಾರೆ. ಕಲಾ ಮೇಡಮ್ ನಾನು ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಕಲಾ ಮೇಡಮ್ ಅನ್ಮ್ಯೂಟ್ ಮಾಡಿದ್ದೀನಿ. ಎಕ್ಸಲೆಂಟ್ ಈವ್ನಿಂಗ್ ಸರ್. ಎಕ್ಸಲೆಂಟ್ ಈವ್ನಿಂಗ್ ಕಲಾ ಮೇಡಮ್. ಹಾ ಸರ್, ನೆಟ್ವರ್ಕ್ ಮಾರ್ಕೆಟಿಂಗ್ ಚೂಸ್ ಮಾಡಿರೋದು ಒಂದು ಅನ್ಲಿಮಿಟೆಡ್ ಇನ್ಕಮ್ ಮತ್ತೆ ಪ್ಯಾಸಿವ್ ಇನ್ಕಮ್ ಸರ್. ಓಕೆ. ಅಲ್ಲಿ ಟೀಮ್ ವರ್ಕ್ ಎಫರ್ಟ್ ನಾವು ಒಬ್ಬರೇ ಹಾಕೋದಕ್ಕಿಂತ ಟೀಮ್ ವರ್ಕ್ ಅಲ್ಲಿ ಮಾಡಿದಾಗ ಅಲ್ಲಿ ನಾವು ಬೆಳಿಬಹುದು, ಬಂದಂತ ವ್ಯಕ್ತಿಗಳನ್ನ ನಾವು ಬೆಳೆಸಬಹುದು. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್ ಫ್ರೆಂಡ್ಸ್, ಈಗ ನಾನು ಆನ್ಸರ್ ಕೊಟ್ಬಿಡ್ತೀನಿ.
ಟೈಮ್ ಇಲ್ಲದೆ ಇರೋದ್ರಿಂದ, ಯಾಕಂದ್ರೆ ನಾವು ಶಾರ್ಪ್ 9 o'clock ಇವತ್ತಿನ ಕ್ಲಾಸ್ ನ ನಿಲ್ಲಿಸಬೇಕು. 1 hour ಕ್ಲಾಸ್ ಆಗಿರೋದ್ರಿಂದ ಇವತ್ತಿನ ಕ್ಲಾಸ್ ನಲ್ಲಿ ಇನ್ನೊಂದಿಷ್ಟು ಪಾಯಿಂಟ್ಸ್ ಗಳು ಚರ್ಚೆ ಮಾಡ್ಬೇಕಿರೋದ್ರಿಂದ ನಾನೇ ಅದನ್ನ ಕ್ಲಾರಿಟಿ ಕೊಟ್ಬಿಡ್ತೀನಿ. ನಾ ಆಲ್ರೆಡಿ ಹೇಳಿದ್ದೆ, ಒಂದು ಹೋಟೆಲ್ ಅಂತೇಳಿ ನೀವು ಶುರು ಮಾಡಿ ಆ ಹೋಟೆಲ್ ನಲ್ಲಿ ಒಂದು 10 ಜನಕ್ಕೋ ಅಥವಾ ಒಂದು 20 ಜನಕ್ಕೋ ಅಥವಾ ಒಂದು 50 ಜನಕ್ಕೋ ನೀವು ಕೆಲಸ ಕೊಟ್ಟಿದ ತಕ್ಷಣನೇ ನೀವು ಬಿಸ್ನೆಸ್ ಓನರ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಸೆಲ್ಫ್ ಎಂಪ್ಲಾಯ್ ಆಗಿ ಉಳಿತೀರಾ. ಯಾಕೆ ಅಂತಂದ್ರೆ, ಬಿಸ್ನೆಸ್ ಓನರ್ ಆಗ್ಬೇಕು ಅಂದ್ರೆ ನಾನು ಹೇಳಿದೆ, ನಿಮಗೆ ಕನಿಷ್ಠ 500ಕ್ಕಿಂತ ಹೆಚ್ಚು ಜನರಿಗೆ ನೀವು ಕೆಲಸ ಕೊಡಬೇಕು. ಅವಾಗ ಮಾತ್ರ ನೀವು ಬಿಸ್ನೆಸ್ ಓನರ್ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ. ಎಸ್ ಆರ್ ನೋ? ಈ ಪಾಯಿಂಟ್ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಕ್ಲಿಯರ್? ಎಸ್. ಸೊ 500 ಜನ ಅಂತಾನೆ ತಗೋಣ. ಓಕೆ, ಸೊ ಒಂದು ಹೋಟೆಲ್ ಅಂತ ನೀವು ರನ್ ಮಾಡಿದಾಗ ಒಂದು 20 ಜನಕ್ಕೋ 30 ಜನಕ್ಕೋ 50 ಜನಕ್ಕೆ ಕೆಲಸ ಕೊಟ್ಟಿದ ತಕ್ಷಣನೇ ನೀವು ಬಿಸ್ನೆಸ್ ಓನರ್ ಆಗೋದಕ್ಕೆ ಆಗಲ್ಲ. ನೀವು ಸಣ್ಣ ವ್ಯಾಪಾರಸ್ಥರು ಸೆಕ್ಟರ್ ಒಳಗಡೆ ಉಳ್ಕೊಳ್ತೀರಿ. ಕ್ಲಿಯರ್? ಸೊ ಹಾಗಿರೋದ್ರಿಂದ ನೀವು ಬಿಸ್ನೆಸ್ ಓನರ್ ಆಗ್ಬೇಕು ಅಂದ್ರೆ ಕನಿಷ್ಠ 500ಕ್ಕಿಂತ ಹೆಚ್ಚು ಜನರಿಗೆ ನೀವು ಕೆಲಸ ಕೊಡಬೇಕು. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಂಗ್ ಸಾಧ್ಯ? ನೆಟ್ವರ್ಕ್ ಮಾರ್ಕೆಟಿಂಗ್ ಮುಖಾಂತರ ನೀವು ಬಿಸ್ನೆಸ್ ಓನರ್ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಈಗ ನೀವು ಒಂದು ಸಂಸ್ಥೆ ಅಂತ ನೀವು ಶುರು ಮಾಡಿ ಅಲ್ಲೊಂದು 500 ಜನಕ್ಕೆ ನೀವು ಎಂಪ್ಲಾಯ್ ಆಗಿ ಕೆಲಸಕ್ಕೆ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. 500 ಜನ ಪ್ರತಿದಿನ ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡಿದ್ರೆ ನಿಮ್ಗೆ ದಿನಕ್ಕೆ ಎಷ್ಟು ಗಂಟೆ ಕೆಲಸ ಆದಂಗ ಆಗತ್ತೆ? ಐನೂರು ಜನ ಪ್ರತಿದಿನ ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡಿದ್ರೆ ನಿಮ್ಗೆ ದಿನಕ್ಕೆ ಎಷ್ಟು ಗಂಟೆ ಕೆಲಸ ಆದಂಗ ಆಗತ್ತೆ? 4000 ಗಂಟೆಗಳು. ಎಸ್ ಆರ್ ನೋ? 4000 ಗಂಟೆಗಳು ಪ್ರತಿದಿನ ಕೆಲಸ ಆಗತ್ತೆ ಸ್ನೇಹಿತರೆ. ಯಾರಿಗೆ ಅಂದ್ರೆ ಒಂದು ಸಂಸ್ಥೆ ಒಳಗಡೆ 500 ಜನ ಎಂಪ್ಲಾಯೀಸ್ ಗಳು ಕೆಲಸ ಮಾಡಿದಾಗ ದಿನಕ್ಕೆ 8 ಗಂಟೆ ತರ. ಕ್ಲಿಯರ್? ಯಾವಾಗ ಪ್ರತಿದಿನ 4000 ಗಂಟೆ ಕೆಲಸ ಆಗುತ್ತೋ ಅವಾಗ ನಿಮ್ಮನ್ನ ಒಂದು ಬಿಸ್ನೆಸ್ ಓನರ್ ಅಂತೇಳಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ. ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಾಧ್ಯ. ಹೇಗ್ ಸಾಧ್ಯ? ಲೆಟ್ಸ್ ಅಸ್ಯೂಮ್ ನೀವು ಒಂದು ಸಂಸ್ಥೆ ಒಳಗಡೆ 1000ನೋ 2000ನೋ 5000ನೋ 10000ನೋ ಶಾಪಿಂಗ್ ಮಾಡ್ತೀರಾ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಒಳಗಡೆ. ಓಕೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಒಳಗಡೆ ಹಲವಾರು ಕಂಪನಿಗಳಿದೆ. ಅದರಲ್ಲಿ ಒನ್ ಆಫ್ ದ ಕಂಪನಿಯಲ್ಲಿ ನೀವು ನಿಮಗೆ ಬೇಕಾಗಿರುವಂತ ಪ್ರಾಡಕ್ಟ್ಸ್ ಗಳನ್ನ ನೀವು ಖರೀದಿ ಮಾಡ್ತೀರಾ. ಅದು 1000 ರೂಪಾಯಿ ಇರ್ಬೋದು, 2000 ಇರ್ಬೋದು, ಅಥವಾ 5000 ಇರ್ಬೋದು, 10000 ರೂಪಾಯಿ ಇರ್ಬೋದು. ಜಸ್ಟ್ ಶಾಪಿಂಗ್ ಮಾಡಿ ನಿಮಗೆ ಒಂದು ಐಡಿ ಅಂತ ಕೊಡ್ತಾರೆ. ನೀವು ವರ್ಕ್ ನ ಶುರು ಮಾಡ್ತೀರಾ. ಸೊ ನಿಮ್ಗೆ ಗೊತ್ತಿರೋರೆಲ್ಲರಿಗೂ ಹೇಳೋದಕ್ಕೆ ಶುರು ಮಾಡ್ತೀರಾ, ಈ ತರ ವ್ಯವಸ್ಥೆ ಇದೆ. ಇಲ್ಲಿ ಜಸ್ಟ್ ನೀವು ಪ್ರಾಡಕ್ಟ್ ನ ಶಾಪಿಂಗ್ ಮಾಡಿದ್ರೆ ನಿಮ್ಮ ಮನೆಗೆ ಬೇಕಾಗಿರುವಂತಹ ಪದಾರ್ಥಗಳು, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಐಟಮ್ಸ್ ಗಳನ್ನ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ನೀವು ಇಲ್ಲಿ ಒಂದು ಇಂಡಿಪೆಂಡೆಂಟ್ ಬಿಸ್ನೆಸ್ ನ ನೀವು ರನ್ ಮಾಡಬಹುದು. ನಿಮ್ದಾದಂತ ಒಂದು ವ್ಯಾಪಾರವನ್ನು ಶುರು ಮಾಡಬಹುದು ಅಂತ ಹೇಳಿ ಹಂಗೆ ಹೇಳ್ಕೊಂತ ಶುರು ಮಾಡ್ತಾ ನಿಮ್ಗೆ ಗೊತ್ತಿರೋರೆಲ್ಲರಿಗೂ ಹೇಳ್ತೀರಾ. ಅದ್ರಲ್ಲೊಂದಿಷ್ಟು ಜನ ನಿಮ್ಗೆ ವ್ಯವಸ್ಥೆ ಒಳಗಡೆ ಜಾಯ್ನ್ ಆಗ್ತಾರೆ, ಅಡ್ಮಿಷನ್ ಮಾಡ್ಕೊಳ್ತಾರೆ. ಅಲ್ಲಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ. ಒಬ್ರಿದಂತ ಟೀಮ್ 5 ಜನ ಆಗತ್ತೆ, 10 ಜನ ಆಗತ್ತೆ, 100 ಜನ ಆಗತ್ತೆ, 500 ಆಗತ್ತೆ, 1000 ಆಗತ್ತೆ. ಕ್ಲಿಯರ್? ಹಂಗ್ ಗ್ರೋ ಆಗ್ತಾ ಆಗ್ತಾ ನೀವು ಕೂಡ ಎಸ್ ಕ್ಯಾಟಗರಿಯಲ್ಲಿ ಇರ್ತೀರಾ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೀವು ಕೆಲಸ ಶುರು ಮಾಡಿದ ತಕ್ಷಣನೇ ನೀವು ಬಿ ಸೆಕ್ಟರ್ಗೆ ಬರಲ್ಲ. ಓಕೆ, ಎಸ್ ಸೆಕ್ಟರ್ ಅಲ್ಲೇ ಇರ್ತೀರಾ, ಸೆಲ್ಫ್ ಎಂಪ್ಲಾಯ್ ಸೆಕ್ಟರ್ ಅಲ್ಲೇ ಇರ್ತೀರಾ. ಯಾವಾಗ ನಿಮ್ಮ ಟೀಮ್ ನಲ್ಲಿ ಒಂದೇ ದಿನ 4000 ಗಂಟೆಗಳ ಕೆಲಸ ಆಗತ್ತಲ್ಲ, ಆ ದಿನ ನೀವು ಬಿ ಸೆಕ್ಟರ್ಗೆ ಬರ್ತೀರಾ. ಆ ದಿನ ನೀವು ಬಿ ಸೆಕ್ಟರ್ಗೆ ಬರ್ತೀರಾ. ಕ್ಲಿಯರ್? ಎಕ್ಸಾಂಪಲ್ ಕೊಡ್ತೀನಿ. ನಿಮ್ ಟೀಮ್ ಗ್ರೋ ಆಗ್ತಾ 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 ಒಂದು ಟೈಮ್ ಬರುತ್ತೆ ನಿಮ್ ಟೀಮ್ ಅಲ್ಲಿ. ಯಾವ ತರ ಅಂತಂದ್ರೆ 1000 ಜನ ಆಕ್ಟಿವ್ ಆಗಿ ವರ್ಕ್ ಮಾಡ್ತಿರ್ತಾರೆ ನಿಮ್ ಟೀಮ್ ನಲ್ಲಿ. 1000 ಜನ ನಿಮ್ ಟೀಮ್ ಒಳಗಡೆ ಆಕ್ಟಿವ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಅವರು ಪ್ರತಿದಿನ ಕನಿಷ್ಠ 4 ಗಂಟೆ ತಮ್ಮ ಸಮಯವನ್ನ ತಮ್ಮ ಗ್ರೋತಿಗೆ, ತಮ್ಮ ಡೆವಲಪ್ಮೆಂಟ್ಗೆ, ತಮ್ಮ ಇನ್ಕಮ್ ನ ರೈಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕಂಪನಿ ಒಳಗಡೆ ಕೆಲಸ ಮಾಡ್ತಿರ್ತಾರೆ ಅಂತ ಅನ್ಕೊಳ್ಳಿ. ಅವಾಗ 1000 ಜನ ಪ್ರತಿದಿನ 4 ಗಂಟೆ ಕೆಲಸ ಮಾಡಿದ್ರೆ ಪರ್ ಡೇ ಕೆಲಸ ಎಷ್ಟಾದಂಗ ಆಯ್ತು ನಿಮ್ ಟೀಮ್ ನಲ್ಲಿ? 4000 ಅವರ್ಸ್. ಇದು ಹಿಂಗೂ ಆಗ್ಬೋದು, ಇಲ್ಲ ಕೇವಲ 500 ಜನ ಫುಲ್ ಟೈಮ್ ಆಗಿ ಇದೇ ವ್ಯವಸ್ಥೆಯಲ್ಲಿ ಕನಿಷ್ಠ 8 ಗಂಟೆ ತರ ಪ್ರತಿದಿನ ಕೆಲಸ ಮಾಡಿದ್ರು ಕೂಡ ನೀವು ಬಿ ಸೆಕ್ಟರ್ಗೆ ಬಂದಂಗೆ. 500 ಜನ ಫುಲ್ ಟೈಮರ್ಸ್ ಪ್ರತಿದಿನ ನಿಮ್ ಟೀಮ್ ನಲ್ಲಿ ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡ್ತಾ ಇದಾರೆ ತಮ್ಮ ಡೆವಲಪ್ಮೆಂಟ್ ಗೆ, ತಮ್ಮ ಗ್ರೋತಿಗೆ, ತಮ್ಮ ಇನ್ಕಮ್ ನ ರೈಸ್ ಮಾಡೋದಕ್ಕೆ ಅಂತಂದ್ರೂ ಕೂಡ 4000 ಗಂಟೆ ಕಂಪ್ಲೀಟ್ ಆದಂಗ ಆಗತ್ತೆ. ಕ್ಲಿಯರ್?
ಅಥವಾ ನಿಮ್ ಟೀಮ್ ನಲ್ಲಿ ಆಕ್ಟಿವ್ ಆಗಿ 4,000 ಜನ ಕೆಲಸ ಮಾಡ್ತಿದ್ದಾರೆ, ಕನಿಷ್ಠ ಪ್ರತಿಯೊಬ್ರು ದಿನಕ್ಕೆ 1 ಗಂಟೆ ಕೆಲಸ ಮಾಡಿದ್ರು ಕೂಡ 4,000 ಗಂಟೆ ಅಚೀವ್ ಆದಂಗೆ. ಸೊ ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಕೇವಲ 1,000, 2,000, 5,000, 10,000 ರೂಪಾಯಿ ಶಾಪಿಂಗ್ ಮಾಡಿ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಲಿ ಒಂದು ಕಂಪನಿ ಒಳಗಡೆ ಬರೀ 1,000, 2,000, 5,000, 10,000 ರೂಪಾಯಿ ಶಾಪಿಂಗ್ ಮಾಡಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲದೆ, ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಬಿ ಕೆಟಗರಿಗೆ ಬರೋದಕ್ಕೆ ಸಾಧ್ಯ ಅನ್ನೋ ಒಂದು ಪಾಯಿಂಟ್ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದೆ ಅಂದ್ರೆ ಥಮ್ಸ್ ಅಪ್ ಮಾಡಿ ಸ್ನೇಹಿತರೆ, ಥಮ್ಸ್ ಅಪ್ ಮಾಡಿ. ಸೊ ಇವಾಗ ಹೇಳಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಇವತ್ತು ಬಡವರ ಕೈ ಹಿಡಿಯೋದಕ್ಕೆ ಅಂತಾನೆ ಬಂದಿದೆಯೋ ಇಲ್ವೋ? ಇವತ್ತು ಹಿಂದೂ ಸಂಪ್ರದಾಯದಲ್ಲಿ ಲಕ್ಷ್ಮಿಯನ್ನ ತುಂಬಾನೇ ಸೆಲೆಬ್ರೇಟ್ ಮಾಡ್ತಾರೆ. ಅವರಿಗೆ ಹಲವಾರು ರೀತಿಯ ಪೂಜೆ ಮಾಡ್ತಾರೆ, ನಮ್ಮ ಮನೆಗೆ ಲಕ್ಷ್ಮಿ ಬರ್ಲಿ ಅಂತೇಳಿ. ಇದು ನಿಜವಾದ ಲಕ್ಷ್ಮಿ ಇವತ್ತಿನ ಒಂದು ಟೆಕ್ನಿಕಲ್ ಯುಗದ, ಇವತ್ತಿನ ಟೆಕ್ನಾಲಜಿ ಅನ್ನೋ ಒಂದು ವರ್ಡ್ ಅಲ್ಲಿ ಒಂದು ಲಕ್ಷ್ಮಿ ರೂಪದಲ್ಲಿ ಏನಾದ್ರು ಬಂದಿದೆ ಅಂತಂದ್ರೆ ಅದು ನೇರ ಮಾರುಕಟ್ಟೆ ಅಂತ ಅನ್ಬೋದು ಸ್ನೇಹಿತರೆ. ಬಟ್ ಎಷ್ಟೋ ಜನರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಅದು ನೆಗೆಟಿವ್ ಆಗಿ ನೋಡ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಶ್ರೀಮಂತನಾಗಿ ಮಾಡೋದಕ್ಕೆ, ಅದು ಕೂಡ ಕೇವಲ 1,000, 2,000, 5,000, 10,000 ರೂಪಾಯಿ ಶಾಪಿಂಗ್ ಮಾಡಿ ಒಂದು ಶ್ರೀಮಂತರಾಗೋದಕ್ಕೆ ಸಾಧ್ಯ, ರಿಚ್ ಆಗೋದಕ್ಕೆ ಸಾಧ್ಯ, ಕೋಟಿಗಟ್ಟಲೆ ಹಣವನ್ನ ಸಂಪಾದನೆ ಮಾಡೋದಕ್ಕೆ ಸಾಧ್ಯ, ಬಿ ಸೆಕ್ಟರ್ಗೆ ಬರೋದಕ್ಕೆ ಸಾಧ್ಯ ವಿತೌಟ್ ಯೂಸ್ ಮನಿ. ಕೋಟಿಗಟ್ಟಲೆ ದುಡ್ಡು ಇಲ್ದೆ, ಯೂಸ್ ಮನಿ ಇಲ್ದೆ ಬರೋದಕ್ಕೆ ಸಾಧ್ಯ ಇದೆ ಅಂತ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಇಂಡಸ್ಟ್ರಿ ಮುಖಾಂತರ, ದಟ್ ಇಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಕ್ಲಿಯರ್? ಸೊ ಈ ಪಾಯಿಂಟ್ ಜೊತೆಗೆ ಅರ್ಚನಾ ಮೇಡಮ್ ಕೂಡ ಒಂದು ಅದ್ಭುತವಾದಂತ ಪಾಯಿಂಟ್ ಹೇಳಿದ್ರು. ಆ ಪಾಯಿಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಇವತ್ತು ಬಡವರಾಗೆ ಉಳಿತಿರೋದಕ್ಕೆ ಕಾರಣ ಅವರು ತಮ್ಮ ಸ್ವಂತ ಶ್ರಮದ ಮೇಲೆ ಶ್ರೀಮಂತರಾಗೋದಕ್ಕೆ ಹೋಗ್ತಾ ಇದಾರೆ. ಅದು ಸಾಧ್ಯನೇ ಇಲ್ಲ. ಶ್ರೀಮಂತ ಆಗುವಂತ ವ್ಯಕ್ತಿಗೆ ಬೇಕಾಗಿರುವಂತ ಒಂದು ಇಂಪಾರ್ಟೆಂಟ್ ಕೌಶಲ್ಯ ಏನು ಅಂದ್ರೆ ಬೇರೆಯವರ ಸಮಯ, ಬೇರೆಯವರ ಹಣ, ಬೇರೆಯವರ ಶ್ರಮ, ಬೇರೆಯವರ ಕೌಶಲ್ಯವನ್ನ ಎನ್ಕ್ಯಾಶ್ ಮಾಡುವಂತ ಟ್ಯಾಲೆಂಟ್ ಇರ್ಬೇಕು. ಬೇರೆಯವರ ಹಣ, ಬೇರೆಯವರ ಸಮಯ, ಬೇರೆಯವರ ಶ್ರಮ, ಬೇರೆಯವರ ಕೌಶಲ್ಯವನ್ನ ಎನ್ಕ್ಯಾಶ್ ಮಾಡೋ ಟ್ಯಾಲೆಂಟ್ ಯಾರಿಗಿರುತ್ತಲ್ಲ ಅವ್ರು ಮಾತ್ರ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಆ ಟ್ಯಾಲೆಂಟ್ ನಾವು ಬೆಳೆಸ್ಕೊಂಡಿದೀವ, ನಮ್ಮಲ್ಲಿ ಇದೆಯಾ ಅದು? ಅವಾಗ ಮಾತ್ರ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ. ಆ ಒಂದು ಸೆಕ್ಟರ್ ನಲ್ಲಿ, ಎಸ್ಪೆಷಲಿ ಬಿ ಸೆಕ್ಟರ್ ನಲ್ಲಿ ಬಿಸ್ನೆಸ್ ಓನರ್ ಆಗುವಂತ ಅರ್ಹತೆ ನಮ್ಮಲ್ಲಿ ಯಾವಾಗ ಬರುತ್ತೆ ಅಂದ್ರೆ, ಯಾವಾಗ ನಮಗೆ ಬೇರೆಯವರ ಸಮಯ, ಬೇರೆಯವರ ಹಣ, ಬೇರೆಯವರ ಶ್ರಮ, ಬೇರೆಯವರ ಕೌಶಲ್ಯವನ್ನ ಎನ್ಕ್ಯಾಶ್ ಮಾಡೋ ಸಾಮರ್ಥ್ಯ ನಮ್ಗೆ ಯಾವಾಗ ಬರುತ್ತೆ, ಆ ಟ್ಯಾಲೆಂಟ್ ನಮ್ಗೆ ಯಾವಾಗ ಬರುತ್ತೆ, ಅವಾಗ ಮಾತ್ರ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ, ಬಿಸ್ನೆಸ್ ಓನರ್ ಆಗೋದಕ್ಕೆ ಸಾಧ್ಯ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಈ ಒಂದು ಟ್ಯಾಲೆಂಟ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆ ಟ್ಯಾಲೆಂಟ್ ನಾವು ಬೆಳೆಸ್ಕೊಳ್ಳೋ ಅವಶ್ಯಕತೆ ಇದೆ, ಬೆಳೆಸ್ಕೊಳ್ಬೇಕಾಗಿದೆ. ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಜಾಯ್ನ್ ಆಗ್ತಾ ಇದಾರೆ, ಬಟ್ ಫೇಲ್ ಆಗ್ತಾ ಇದಾರೆ. ಯಾಕೆ ಅಂತಂದ್ರೆ ಅವರು ಜಾಬ್ ಮೆಂಟಾಲಿಟಿಯಲ್ಲೇನೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ. ಹೇಗೆ ಅಂತ ನೀವು ಕೇಳ್ಬೋದು. ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ತಾವು ಮಾತ್ರ ಕೆಲಸ ಮಾಡ್ತಿರ್ತಾರೆ, ತಾವು ಮಾತ್ರ ಪ್ರೆಸೆಂಟೇಶನ್ ಕೊಡ್ತಿರ್ತಾರೆ, ತಾವು ಮಾತ್ರ ಇನ್ವಿಟೇಷನ್ ಮಾಡ್ತಿರ್ತಾರೆ, ತಾವು ಮಾತ್ರ ಫಾಲೋ ಅಪ್ ಮಾಡ್ತಿರ್ತಾರೆ, ತಾವು ಮಾತ್ರ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಬೆಳಗ್ಗೆ ಸಂಜೆವರೆಗೂ ಬಿಸಿ. ಯಾವ್ದ್ರಲ್ಲಿ ಬಿಸಿ ಅಂತಂದ್ರೆ ತಾವು ಪ್ರೆಸೆಂಟೇಶನ್ ಕೊಡೋದ್ರಲ್ಲಿ, ತಾವು ಫಾಲೋ ಅಪ್ ಮಾಡೋದ್ರಲ್ಲಿ, ತಾವು ಟ್ರೈನಿಂಗ್ ಕೊಡೋದ್ರಲ್ಲಿ, ತಾವು ಇನ್ವಿಟೇಷನ್ ಮಾಡೋದ್ರಲ್ಲಿ, ತಾವು ಹೊಸಬ್ರನ್ನ ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ. ಅಗೇನ್ ವಿ ಆರ್ ಡೂಯಿಂಗ್ ದ ಸೇಮ್ ಮಿಸ್ಟೇಕ್. E&S ಕ್ಯಾಟಗರಿಯಲ್ಲಿ ನಾವು ಅದನ್ನೇ ಮಾಡ್ತಿರೋದು. E&S ಕ್ಯಾಟಗರಿಯಲ್ಲಿ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಎಫರ್ಟ್ ಮೇಲೆ ನಾವು ಇನ್ಕಮ್ ಬರೋ ಆಸ್ಪೆಕ್ಟ್ ನಾವು ವರ್ಕ್ ಮಾಡ್ತಾ ಇದೀವಿ. ಆಕ್ಚುಲಿ ಬಿ ಸೆಕ್ಟರ್ ಅಲ್ಲಿ ನಾವ್ ಇದೀವಿ ಅನ್ನೋ ಒಂದು ಫೀಲಿಂಗ್ ನಲ್ಲಿ ನಾವು ಕೆಲಸ ಮಾಡ್ಬೇಕು ಅಂತ ಅಂದ್ರೆ ನಮ್ಮ ಟೀಮ್ ಕಡೆಯಿಂದ ನಾವು ಕೆಲಸ ಮಾಡಿಸ್ಬೇಕು. ನಾವೇನಂತ ಒಂದು ಟೀಮ್ ಅಂತ ಬಿಲ್ಡ್ ಮಾಡ್ಕೊಳ್ತೀವಿ, ಅವ್ರು ಎವ್ರಿ ಡೇ ಕೆಲಸ ಮಾಡ್ತಾ ಇದಾರಾ, ಅವ್ರು ಎವ್ರಿ ಡೇ ಇನ್ವಿಟೇಷನ್ ಮಾಡ್ತಿದಾರ, ಅವ್ರು ಎವ್ರಿ ಡೇ ಪ್ರೆಸೆಂಟೇಶನ್ ಮಾಡ್ತಿದಾರ, ಅವ್ರು ಎವ್ರಿ ಡೇ ಫಾಲೋ ಅಪ್ ಮಾಡ್ತಿದಾರ, ಅವ್ರು ಎವ್ರಿ ಡೇ ಟ್ರೈನಿಂಗ್ ಕೊಡ್ತಾ ಇದಾರಾ ಅಂತೇಳಿ ನಾವ್ ಯಾವಾಗ ಫಾಲೋ ಅಪ್ ಮಾಡ್ತೀವಿ, ನಾವ್ ಯಾವಾಗ ಅದನ್ನ ಕ್ರಾಸ್ ಚೆಕ್ ಮಾಡ್ತೀವಿ, ನಾವ್ ಯಾವಾಗ ಅದ್ರ ಹಿಂದೆ ನಿಂತ್ಕೊಳ್ತೀವಿ, ಅವಾಗ ಮಾತ್ರ ನಾವು ಬಿ ಸೆಕ್ಟರ್ಗೆ ಬರೋದಕ್ಕೆ ಸಾಧ್ಯ ಸ್ನೇಹಿತರೆ. ಎಸ್ ಆರ್ ನೋ? ಈಗ ನೀವೇ ಹೇಳಿ, ನಾನು ಹೇಳ್ದೆ 500 ಜನ ಪ್ರತಿದಿನ ದಿನಕ್ಕೆ 8 ಗಂಟೆ ಯಾವಾಗ ಕೆಲಸ ಮಾಡ್ತಾರಲ್ಲ ನಿಮ್ಮ ಟೀಮ್ ನಲ್ಲಿ, ಅದು 1,000 ಜನ ಪ್ರತಿದಿನ ಕನಿಷ್ಠ
4 ಗಂಟೆ ಕೆಲಸ ಮಾಡ್ತಾರಲ್ಲ ಅವಾಗ ನೀವು ಬಿ ಸೆಕ್ಟರ್ಗೆ ಬಂದಂಗೆ ಅವಾಗ ಮಾತ್ರ ನೀವು ಕೋಟಿಗಟ್ಟಲೆ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಅನ್ನೋ ಒಂದು ಪಾಯಿಂಟ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಅದ ಸಾಧ್ಯ ಆಗೋದು ಯಾವಾಗ? ಆ 1,000 ಜನ ಪ್ರತಿನಿತ್ಯ 4 ಗಂಟೆ ಕೆಲಸ ಮಾಡೋ ತರ ನೀವು ಮಾಡ್ಬೇಕಲ್ವಾ? ಅವಾಗ ಮಾತ್ರ ನೀವು ಬಿ ಸೆಕ್ಟರ್ಗೆ ಬರೋದಕ್ಕೆ ಸಾಧ್ಯ ಅಲ್ವಾ? ಅದರ್ವೈಸ್ ನೀವು ಸೆಲ್ಫ್ ಎಂಪ್ಲಾಯ್ ಆಗಿ ಉಳ್ಕೊಳ್ತೀರಾ. ಎಸ್ ಆರ್ ನೋ? ಆಮ್ ಐ ರೈಟ್? ಸೊ ಹಾಗಾಗಿ ಅದರ್ ಪೀಪಲ್ ಟೈಮ್, ಅದರ್ ಪೀಪಲ್ ಮನಿ, ಅದರ್ ಪೀಪಲ್ ಎಫರ್ಟ್, ಅದರ್ ಪೀಪಲ್ ಸ್ಕಿಲ್ಸ್ ನ ಎನ್ಕ್ಯಾಶ್ ಮಾಡೋ ಟ್ಯಾಲೆಂಟ್ ಅನ್ನು ಇವತ್ತಿಂದ ಬೆಳೆಸ್ಕೊಳ್ಳಿ. ನೀವು ಜಸ್ಟ್ ಟೀಮ್ ಮಾಡೋದಷ್ಟೇ ಅಲ್ಲ, ಜನರನ್ನ ನಿಮ್ಮ ಟೀಮ್ ನಲ್ಲಿ ಜಾಯಿನ್ ಮಾಡಿಸ್ಕೊಳ್ಳೋದು ಅಷ್ಟೇ ಅಲ್ಲ ನಿಮ್ ಜವಾಬ್ದಾರಿ. ಅವ್ರನ್ನ ಪ್ರತಿದಿನ ದಿನಕ್ಕೆ 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ ನಿಮ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋ ತರ ಮಾಡೋದ್ರ ಕಡೆ ಗಮನ ಹರಿಸೋದು ತುಂಬಾ ಇಂಪಾರ್ಟೆಂಟ್. ಅದ್ ಹೇಗ್ ಕೆಲಸ ಮಾಡಿಸ್ಬೇಕು ಅವ್ರ ಕಡೆಯಿಂದ, ಅವರಿಂದ ಹೇಗ್ ವರ್ಕ್ ತೆಗಿಸ್ಬೇಕು, ಅವ್ರಿಗೆ ಹೇಗೆ ಇನ್ಕಮ್ ನ ಕೊಡ್ಸಿ ನೀವ್ ಇನ್ಕಮ್ ತಗೋಬೇಕು ಅನ್ನೋದನ್ನ ಮುಂದಿನ ಕ್ಲಾಸಸ್ ಗಳಲ್ಲಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ಬಟ್ ಸಬ್ಜೆಕ್ಟ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಇದು ರಿವರ್ಸ್ ಪಿರಮಿಡ್ ಅಲ್ಲಿ ವರ್ಕ್ ಆಗುತ್ತೆ. ರಿವರ್ಸ್ ಪಿರಮಿಡ್ ಅಂತಂದ್ರೆ ನೀವು ಎಸ್ ಒನ್ ಪರ್ಸನ್ ಆಗಿ ಶುರು ಮಾಡ್ತೀರಾ, ಒಬ್ಬ ವ್ಯಕ್ತಿಯಿಂದ ಶುರು ಮಾಡ್ತೀರಾ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ. ಅದಾದ್ಮೇಲೆ ನಿಮ್ದೇ ಅಂತ ಒಂದು ಟೀಮ್ ಬಿಲ್ಡ್ ಮಾಡ್ತಾ ಹೋಗ್ತೀರಾ. ನಿಮ್ಮಿಂದ 3 ಜನ, 5 ಜನ, 10 ಜನ ಎಲ್ಲ ಬರ್ತಾ ಹೋಗ್ತಾರೆ. ಅವರಿಂದ ಅವ್ರ ಫ್ರೆಂಡ್ಸ್ ಗಳು ಬರ್ತಾ ಹೋಗ್ತಾರೆ. ಹೀಗೆ ಟೀಮ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಒಂದು ಇಂಡಸ್ಟ್ರಿ ಆಗೇನೆ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಒನ್ ಮ್ಯಾನ್ ಇಸ್ ಈಕ್ವಲ್ ಟು ಒನ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯ ಒಂದು ಇಂಡಸ್ಟ್ರಿಗೆ ಸಮಾನ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ. ಒಬ್ಬ ವ್ಯಕ್ತಿ ಜಾಯಿನ್ ಆಗಿದ್ದಾನೆ ನಿಮ್ ಟೀಮ್ ನಲ್ಲಿ ಅಂತಂದ್ರೆ ಆ ವ್ಯಕ್ತಿಯನ್ನು ನೀವು ವ್ಯಕ್ತಿಯಾಗಿ ನೋಡಬಾರ್ದು ಸ್ನೇಹಿತರೆ, ಒಂದು ಇಂಡಸ್ಟ್ರಿ ಆಗೇ ನೋಡ್ಬೇಕು. ಇವತ್ತು ನೀವು ಗಮನಿಸಿ, ನಿಮ್ಮ ಕಂಪನಿಯಲ್ಲಿ ಯಾರೆಲ್ಲ ಟಾಪ್ ಲೀಡರ್ಸ್ ಗಳಂತ ಆಗಿದ್ದಾರೆ ಅವರೆಲ್ಲ ಜಾಯಿನ್ ಆಗುವಾಗ ನಿಮ್ ತರ ಒಬ್ಬ ವ್ಯಕ್ತಿಯಾಗಿ ಜಾಯಿನ್ ಆಗಿದ್ದು. ಆ ವ್ಯಕ್ತಿ ಮನಸ್ಸು ಮಾಡಿದಕ್ಕೆ ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಿಮ್ಮ ಸಂಸ್ಥೆ ಒಳಗಡೆ ಜಾಯಿನ್ ಆಗಿರುವಂತ ಎಕ್ಸಾಂಪಲ್ಸ್ ಗಳಿದಾವೆ. ಹಂಗಾಗಿ ಈ ವ್ಯವಸ್ಥೆ ಒಳಗಡೆ ಒಬ್ಬ ವ್ಯಕ್ತಿಯನ್ನು ಒಬ್ಬ ವ್ಯಕ್ತಿಯಾಗಿ ನೀವು ನೋಡಬಾರ್ದು, ಒಂದು ಇಂಡಸ್ಟ್ರಿ ರೂಪದಲ್ಲೇ ನೋಡ್ಬೇಕು. ಆ ವ್ಯಕ್ತಿಯಿಂದ ಲಕ್ಷಾಂತರ ಜನ ನಾಳೆ ಜನ ಬರ್ತಾರೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನೀವು ಅವ್ರನ್ನ ನೋಡ್ಬೇಕು. ಕ್ಲಿಯರ್? ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು? ನೇರ ಮಾರುಕಟ್ಟೆ ಅಂದ್ರೆ ಏನು? ಸ್ನೇಹಿತರೆ, ನೀವು ಒಂದು ವಸ್ತುನ ಹೊರಗಡೆ ಖರೀದಿ ಮಾಡ್ಬೇಕು ಅಂತಂದ್ರೆ ಡೈರೆಕ್ಟ್ ಉತ್ಪಾದಕರಿಂದಾನೆ, ಮ್ಯಾನುಫ್ಯಾಕ್ಚರರ್ ಇಂದಾನೆ ಅಥವಾ ಡೈರೆಕ್ಟ್ ಕಂಪನಿಯಿಂದಾನೆ ಖರೀದಿ ಮಾಡೋದಕ್ಕಾಗಲ್ಲ. ಎಸ್ ಆರ್ ನೋ? ಆಮ್ ಐ ರೈಟ್? ಸೊ ಓಕೆ, ಆಕ್ಚುಲಿ ಈ ಸಬ್ಜೆಕ್ಟ್ ಸ್ವಲ್ಪ ಜಾಸ್ತಿ ಇದೆ. ಯಾವ ಸಬ್ಜೆಕ್ಟ್ ಅಂತ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅನ್ನೋ ಒಂದು ಸಬ್ಜೆಕ್ಟ್ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ತಗೊಳ್ತೀನಿ. ಅದಿವಾಗ ಬೇಡ. ಇವತ್ತಿನ ಒಂದು ಸಬ್ಜೆಕ್ಟ್ ನಾನು ಕ್ಲಿಯರ್ ಮಾಡಿದೀನಿ. ಆ ಸಬ್ಜೆಕ್ಟ್ ಯಾವ್ದು ಅಂದ್ರೆ ESBI ಕ್ವಾಡ್ರೆಂಟ್. ESBI ಕ್ವಾಡ್ರೆಂಟ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಪ್ರತಿಯೊಬ್ಬರಿಗೂ. ಇ ಸೆಕ್ಟರ್ ಅಂದ್ರೆ ಯಾವ್ದು, ಎಸ್ ಅಂದ್ರೆ ಯಾವ್ದು, ಬಿ ಅಂದ್ರೆ ಯಾವ್ದು, ಐ ಅಂದ್ರೆ ಯಾವ್ದು, ಇ ಅಂಡ್ ಎಸ್ ಕ್ಯಾಟಗರಿಯಲ್ಲಿ ಅತಿ ಹೆಚ್ಚು ದುಡ್ಡಿದೆಯೋ ಅಥವಾ ಬಿ ಅಂಡ್ ಐ ಸೆಕ್ಟರ್ ಅಲ್ಲಿ ದುಡ್ಡಿದೆಯೋ, ಅಂಡ್ ಬಿ ಅಂಡ್ ಐ ಸೆಕ್ಟರ್ ಅಲ್ಲಿ ಅತಿ ಹೆಚ್ಚು ದುಡ್ಡಿದೆ ಅಂತ ನಮ್ಗೆ ಗೊತ್ತಾಯ್ತು. ಅಂಡ್ ಬಿ ಅಂಡ್ ಐ ಸೆಕ್ಟರ್ ಗೆ ನಾವು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಐ ಸೆಕ್ಟರ್ಗಂತೂ ಸಾಧ್ಯ ಇಲ್ಲ, ದುಡ್ಡು ಇಲ್ದೆ ಕೋಟಿಗಟ್ಲೆ. ಅಟ್ಲೀಸ್ಟ್ ಏನೂ ನಮ್ಮ ಹತ್ರ ಹಣ ಇಲ್ದೆ ಅತಿ ಸುಲಭವಾಗಿ 20ನೇ ಶತಮಾನದಲ್ಲಿ ಈಸಿಯಾಗಿ ಬಿ ಸೆಕ್ಟರ್ಗೆ ಹೋಗೋದಕ್ಕೆ ಯಾವ್ದಾದ್ರು ವೇದಿಕೆ ಇದೆಯಾ? ಆ ವೇದಿಕೆ ಹೆಸರೇನು? ದಟ್ ಇಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್. ಆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ನೀವು ಬಿ ಸೆಕ್ಟರ್ಗೆ ಹೋಗಿದ್ದೀರಾ ಅಂತ ಯಾವಾಗ ಕನ್ಸಿಡರ್ ಆಗುತ್ತೆ? ಕನಿಷ್ಠ 500 ಜನ ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡಿದಾಗ. ಅಂದ್ರೆ 4,000 ಗಂಟೆ ಯಾವತ್ತು ನಿಮ್ ಟೀಮ್ ನಲ್ಲಿ ಕೆಲಸ ಆಗುತ್ತಲ್ಲ ಆ ದಿನ ನೀವು ಬಿ ಸೆಕ್ಟರ್ಗೆ ಬಂದಂಗೆ. ಅದರ್ವೈಸ್ ಅಲ್ಲಿವರೆಗೂ ನಾವೆಲ್ಲ ಎಸ್ ಸೆಕ್ಟರ್ ಒಳಗಡೆ ಇರ್ತೀವಿ ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಕ್ಲಿಯರ್? ಅಂಡ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಅರ್ಥ ಮಾಡ್ಕೊಂಡ್ವಿ. ಬೇರೆಯವರ ಸಮಯ, ಬೇರೆಯವರ ಹಣ, ಬೇರೆಯವರ ಶ್ರಮ, ಬೇರೆಯವರ ಕೌಶಲ್ಯವನ್ನ ಯಾರು ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ಒಂದು ಟ್ಯಾಲೆಂಟ್ ಯಾರಿಗಿರುತ್ತೋ ಅವ್ರು ಮಾತ್ರ ಶ್ರೀಮಂತರಾಗ್ತಿರೋದು, ಕೋಟಿಗಟ್ಟಲೆ ಹಣವನ್ನ ಸಂಪಾದನೆ ಮಾಡ್ತಿರೋದು. ನಾವು ಕೂಡ ಕೋಟಿಗಟ್ಟಲೆ ಸಂಪಾದನೆ ಮಾಡಬೇಕು, ಎಸ್ಪೆಷಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ. ಅಂದ್ರೆ ಬೇರೆಯವರ ಸಮಯ, ಬೇರೆಯವರ ಹಣ, ಬೇರೆಯವರ ಕೌಶಲ್ಯ, ಬೇರೆಯವರ ಶ್ರಮವನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು. ಅಂದ್ರೆ ನಾವು ಬರೀ ಟೀಮ್ ತರೋದು ಅಷ್ಟೇ ಅಲ್ಲ, ಬಂದಿರುವಂತ ಟೀಮ್ ಕಡೆಯಿಂದ ಕೆಲಸ ಮಾಡಿಸ್ಬೇಕು. ಅವರು ನಮ್ ತರ ಇನ್ವಿಟೇಷನ್ ಮಾಡೋ ತರ, ಪ್ರೆಸೆಂಟೇಶನ್ ಕೊಡೋ ತರ, ಫಾಲೋ ಅಪ್ ಮಾಡೋ ತರ, ಟ್ರೈನಿಂಗ್ಸ್ ಕೊಡೋ ತರ ಮಾಡ್ಬೇಕು. ಅವಾಗ ಮಾತ್ರ ನಾವು ಬಿಸ್ನೆಸ್ ಓನರ್ ಆಗೋದಕ್ಕೆ ಸಾಧ್ಯ. ಕೋಟಿಗಟ್ಟಲೆ ಹಣವನ್ನ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ ಅರ್ನ್ ಮಾಡೋದಕ್ಕೆ ಸಾಧ್ಯ. ಇಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದರ ಮುಂದುವರೆದ ಭಾಗ ಅಂದ್ರೆ ನೇರ ಮಾರುಕಟ್ಟೆ ಅಂದ್ರೆ ಏನು. ಸೊ ಈ ನೇರ ಮಾರುಕಟ್ಟೆ ಬಗ್ಗೆ ಯಾರು ಏನೇನು ಮಾತಾಡ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ನೆಕ್ಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೋಣ. ಸೊ ನೆಕ್ಸ್ಟ್ ಕ್ಲಾಸ್ ಯಾವಾಗಿರುತ್ತೆ? ಆ ಕ್ಲಾಸ್ ನ ಲಿಂಕ್ ನಿಮಗೆ ರೀಚ್ ಆಗ್ಬೇಕು ಅಂದ್ರೆ ಈ ನಂಬರಿಗೆ ನೀವು ವಾಟ್ಸ್ಆಪ್ ನಲ್ಲಿ ಟಚ್ ಅಲ್ಲಿ ಇರಬೇಕು. 9986409556 9986
40955 ಸೊ ಈ ಒಂದು ನಂಬರ್ ನಿಮ್ಮ ಹತ್ರ ಇದ್ರೆ ಆ ನಂಬರಿಗೆ ವಾಟ್ಸಪ್ ನಲ್ಲಿ ಹಾಯ್ ಅಂತ ಕಳಿಸಿ. ಆ ಒಂದು ವಾಟ್ಸಪ್ ನಲ್ಲಿ ನಿಮಗೆ ನೆಕ್ಸ್ಟ್ ಕ್ಲಾಸ್ ಯಾವಾಗಿರುತ್ತೆ ಅಂದ್ರೆ ನಾಳೆ ಅಂತೂ ಇರಲ್ಲ, ಯಾವಾಗ ಇರುತ್ತೆ ಅಂತೇಳಿ ನಿಮ್ಗೆ ಈ ಒಂದು ವಾಟ್ಸಪ್ ನಂಬರ್ ಇಂದಾನೆ ನಿಮಗೆ ಮಾಹಿತಿ ಬರುತ್ತೆ. 9986409556 ಈ ಒಂದು ನಂಬರ್ ಇಂದಾನೆ ಮಾಹಿತಿ ಸಿಗುತ್ತೆ. ಆ ನಂಬರ್ ವಾಟ್ಸಪ್ ನಂಬರ್ ಮುಖಾಂತರ ನಿಮಗೆ ನೆಕ್ಸ್ಟ್ ಕ್ಲಾಸ್ ಯಾವಾಗ ಅಂಡ್ ಆ ಕ್ಲಾಸ್ ಲಿಂಕ್ ಕೂಡ ಝೂಮ್ ಲಿಂಕ್ ಕೂಡ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು, ಯಾವ ಪಾಯಿಂಟ್ ನಿಮ್ಗೆ ತುಂಬಾ ಕನೆಕ್ಟ್ ಆಯ್ತು ಅದನ್ನ ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನು 9 ನಿಮಿಷದಲ್ಲಿ ಕ್ಲಾಸ್ ವೈಂಡ್ ಅಪ್ ಮಾಡೋಣ. ಬಟ್ ಈ 9 ನಿಮಿಷದಲ್ಲಿ ಏನ್ ಕಲ್ತಿದೀವಿ ಅನ್ನೋದನ್ನ ರಿವೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬರೀ ಕ್ಲಾಸ್ ಕೇಳಿದ್ರೆ ವರ್ಕೌಟ್ ಆಗಲ್ಲ. ಕೇಳಿಸ್ಕೊಂಡಿರೋ ಕ್ಲಾಸ್ ನಲ್ಲಿ ಏನ್ ತುಂಬಾನೇ ನಮ್ಗೆ ಲೈಕ್ ಆಯ್ತು ಅನ್ನೋದನ್ನ ತಿಳ್ಕೊಳ್ಳುವಂತ ಸಮಯ. ಸೊ ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ನಿಮ್ಮ ಹೆಸರು, ನೀವು ಯಾವ ಡಿಸ್ಟಿಕ್ ಇಂದ ಅಡ್ರೆಸ್ ಮಾಡ್ತಾ ಇದ್ದೀರಾ, ಸೊ ಅದನ್ನ ಮೆನ್ಷನ್ ಮಾಡಿ. ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ ಯಾವುದು, ಇವೆರಡನ್ನು ಮೆನ್ಷನ್ ಮಾಡಿ ನಿಮ್ಗೆ ಯಾವ ಪಾಯಿಂಟ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಚಾಟ್ ಬಾಕ್ಸ್ ನಲ್ಲಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ, ಅವರು ತಮ್ಮ ಶೇರಿಂಗ್ ನ ಮಾಡಬಹುದು. ಸೊ ಯಾರು ಶೇರಿಂಗ್ ಮಾಡ್ತೀರಾ ಚಾಟ್ ಬಾಕ್ಸ್ ನಲ್ಲಿ ನೇಮ್ ನ ಮೆನ್ಷನ್ ಮಾಡಿ, ತಮ್ಮ ಹೆಸರು, ತಮ್ಮ ಜಿಲ್ಲೆ, ತಮಗೆ ಯಾವ ಒಂದು ಪಾಯಿಂಟ್ ಇವತ್ತಿನ ಕ್ಲಾಸ್ ನಲ್ಲಿ ತುಂಬಾ ಇಷ್ಟ ಆಯ್ತು, ಸೊ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಸೊ ಸಂತೋಷ್ ಸರ್ ನೇಮ್ ಮೆನ್ಷನ್ ಮಾಡಿದ್ದಾರೆ, ಸೊ ಸಂತೋಷ್ ಸರ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಸಂತೋಷ್ ಸರ್ ಅನ್ಮ್ಯೂಟ್ ಮಾಡಿದ್ದೀನಿ. ಸಂತೋಷನ್. ಹಲೋ, ಎಸ್ ಸರ್. ಸರ್ ಆಡಿಯೋಬಲ್ ಇದೆಯಾ? ಎಸ್ ಸರ್, ಕೇಳಿಸ್ತಾ ಇದೆ. ಒಂದು ರೀಕ್ರಿಯೇಷನ್ ಸೆಕ್ಷನ್ ಆರ್ಗನೈಸ್ ಮಾಡ್ತಕ್ಕಂತ ನಿಮಗೆ ಗ್ರಾಟಿಟ್ಯೂಡ್ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ರೀಕ್ರಿಯೇಷನ್ ಅಲ್ಲಿ ಇದ್ದೀರಾ, ನೀವೆಲ್ಲರೂ ಕೂಡ ದೇಶದ ಅಭಿವೃದ್ಧಿಗೆ ಕಾರಣರಾಗ್ತೀರಾ. ಹಂಗಾಗಿ ನಿಮ್ಗೂ ಕೂಡ ನಾನು ಗ್ರಾಟಿಟ್ಯೂಡ್ ಹೇಳ್ತಾ ಇದ್ದೀನಿ. ಸೊ ESBI ಕ್ವಾಡ್ರೆಂಟ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಎಂಪ್ಲಾಯ್ ಕ್ವಾಡ್ರೆಂಟ್ ಅಲ್ಲಿ ಫಿಕ್ಸ್ ಇನ್ಕಮ್, ಆಕ್ಟಿವ್ ಇನ್ಕಮ್, ಇಂಡಿವಿಜುವಲ್ ಎಫರ್ಟ್ ಇರುತ್ತೆ. ಸೊ ಬಿಸ್ನೆಸ್ ಮ್ಯಾನ್ ಕ್ವಾಡ್ರೆಂಟ್ ಅಲ್ಲಿ ಅನ್ಲಿಮಿಟೆಡ್ ಇನ್ಕಮ್ ಇರುತ್ತೆ, ಟೀಮ್ ವರ್ಕ್ ಇರುತ್ತೆ, ಪ್ಯಾಸಿವ್ ಇನ್ಕಮ್ ಇರುತ್ತೆ, ಮತ್ತೆ ಲಕ್ಸುರಿ ಲೈಫ್ ಸ್ಟೈಲ್ ನ ಲೀಡ್ ಮಾಡಬಹುದು. ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಮಧ್ಯಮ ವರ್ಗದ ಜನರಿಗೆ ಒಂದು ವರದಾನ ಅಂತ ಹೇಳ್ಬೋದು. ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ನೀವು ಲೈಫ್ ಎಜುಕೇಶನ್, ಬಿಸ್ನೆಸ್ ಎಜುಕೇಶನ್, ಸ್ಪಿರಿಚುವಲ್ ಎಜುಕೇಶನ್ ನ ಕೊಟ್ಟು ಮಿಡಲ್ ಕ್ಲಾಸ್ ಪೀಪಲ್ಸ್ ನ ಐ ಕ್ಲಾಸಿಗೆ ತಗೊಂಡು ಹೋಗ್ತಾ ಇರತಕ್ಕಂತ ವ್ಯಕ್ತಿ ನೀವು. ನಿಮ್ಗೆ ಯಾವತ್ತು ನಾನು ಚಿರಋಣಿಯಾಗಿರ್ತೀನಿ. ನಾನು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದೆ, ಸಾರಿ ಕೇಳ್ತೇನೆ. ನೆಕ್ಸ್ಟ್ ಟೈಮ್ ಇನ್ ಟೈಮಿಗೆ ನಾನು ಜಾಯಿನ್ ಆಗ್ತೀನಿ. ಸೊ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ರಿಗೂ ಹೊಂದುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಓವರ್ ಟು ಯು. ಥ್ಯಾಂಕ್ ಯು ಸಂತೋಷ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ಶೇರಿಂಗ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕ್ಲಾಸ್ ಶುರುವಾಗುವಂತ ಮೂಮೆಂಟ್ ನಲ್ಲೇನೆ ಜಾಯ್ನ್ ಆಗಿ ಅಂತೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ, ನೆಕ್ಸ್ಟ್ ಗಾಯತ್ರಿ ಮೇಡಮ್ ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಎಸ್, ಗುಡ್ ಈವ್ನಿಂಗ್ ಸರ್. ತುಂಬಾನೇ ಒಂದು ಅದ್ಭುತವಾದ ಮಾಹಿತಿ ಸಿಕ್ತು ನಮಗೆ. ನೇರ ಮಾರುಕಟ್ಟೆದು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನು ಯಾಕೆ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ರಿ. ಮನಿ ಟೈಮ್ ಇಸ್ಕೊಲ್ ಟು ಮನಿ ಮತ್ತೆ ಆ ಫಾರ್ಮುಲಾವನ್ನ ಹೇಳಿದ್ರಿ. ಅದರ ಬ್ಯಾಕ್ವರ್ಡ್ ಕ್ಲಾಸ್ ನಮಗೆ ಹೇಗೆ ಟೈಮಿಂಗ್ ಸಿಗುತ್ತೆ, ಟೈಮ್ ಅನ್ನ ನಾವು ಹೇಗೆ ಮಾಡ್ಬೇಕು, ಟೀಮ್ ವರ್ಕ್ ಅನ್ನ ನಾವು ಮಾಡಿದ್ರೆ ನಮ್ಗೆ ಇನ್ಕಮ್ ಸಿಗೋದು, ಹಣ ಎಲ್ಲಿ ಜಾಸ್ತಿ ಸಿಗುತ್ತೆ ಅನ್ನೋದು ಇವತ್ತು ನಮಗೆ ಕನ್ಫರ್ಮ್ ಆಗಿ ಹೇಳ್ಕೊಟ್ಟಿದ್ದೀರಿ. ತುಂಬಾನೇ ಖುಷಿ ಆಯ್ತು ಸರ್. ಈ ನೇರ ಮಾರುಕಟ್ಟೆವನ್ನ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ನಾವು ಪ್ರತಿಯೊಬ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದ್ರೆ ಇದು ಬಡ ಕುಟುಂಬದವರಿಗೆ ಒಂದು ಅದ್ಭುತವಾದ ಅವಕಾಶ, ಒಂದು ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳಿಕೆನೆ ಇಷ್ಟಪಡ್ತೀನಿ ಸರ್. ಇದು ನಾವು ಅಂದುಕೊಂಡಂಗೆ ಬದುಕುವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಂತ ಮಾಹಿತಿ ನಮಗೆ ಯಾವಾಗ್ಲೂ ಕೊಡ್ತಾ ಇರಿ. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಗಾಯತ್ರಿ ಮೇಡಮ್. ತುಂಬಾ ಅದ್ಭುತವಾಗಿ ಶೇರಿಂಗ್ ಮಾಡ್ಕೊಂಡ್ರಿ. ಸ್ನೇಹಿತರೆ, ಈ ಕಾರ್ಯಕ್ರಮದ ಉದ್ದೇಶ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೀವೆಲ್ಲರೂ ಕೂಡ ನಾವೇನಕ್ಕೆ ಈ ಒಂದು ಕ್ಲಾಸ್ ನ ಆರ್ಗನೈಸ್ ಮಾಡಿದೀವಿ ಅಂತಂದ್ರೆ, ಆಕ್ಚುಲಿ ನಾವು ಈ ಒಂದು ಶಿಕ್ಷಣವನ್ನ ಒಂದು ಫೌಂಡೇಶನ್ ಮುಖಾಂತರ ಪ್ರೊವೈಡ್ ಮಾಡ್ತಾ ಇದೀವಿ. ಆ ಫೌಂಡೇಶನ್ ಹೆಸರು SHK ವೆಲ್ನೆಸ್ ಫೌಂಡೇಶನ್ ಅಂತ. ಅಂಡ್ ತುಂಬಾ ಜನರಿಗೆ ಕೂಡ ಗೊತ್ತಿದೆ ಆ ಒಂದು ಫೌಂಡೇಶನ್. ಆಕ್ಚುಲಿ ನಮ್ಮ ಇಂಟೆನ್ಷನ್ ಏನು ಅಂತಂದ್ರೆ, ಇವತ್ತು
ಭಾರತವನ್ನ ಶ್ರೀಮಂತ ಭಾರತವನ್ನಾಗಿ ಮಾಡಬೇಕು. ನೀವು ಬೇಕಾದ್ರೆ ಫಸ್ಟ್ ಸ್ಲೈಡ್ ನ ನೀವು ಗಮನಿಸಿದ್ರೆ ಸಂಜಯ್ ಜೀವಿ ಯೂಟ್ಯೂಬ್ ಚಾನಲ್, ಅದ್ರ ಕೆಳಗಡೆ ಭಾರತ ದೇಶ ನಂಬರ್ 1 ದೇಶವಾಗಲು ಪ್ರತಿಯೊಬ್ಬ ಭಾರತೀಯರು ನಂಬರ್ 1 ಆಗಬೇಕು ಅಂತ ಹೇಳಿ ನಾವು ಮೆನ್ಷನ್ ಮಾಡಿ ಆ ಒಂದು ಸ್ಲೈಡ್ ಮುಖಾಂತರನೇ ಕಾರ್ಯಕ್ರಮ ಶುರು ಮಾಡಿದ್ವಿ. ನಮ್ಮ ಉದ್ದೇಶ ಕ್ಲಿಯರ್ ಇದೆ ಸ್ನೇಹಿತರೆ. ಆಗಸ್ಟ್ 15, 2050 ಒಳಗಡೆ, ಆಗಸ್ಟ್ 15, 2050 ಒಳಗಡೆ ಭಾರತವನ್ನ ಶ್ರೀಮಂತ ಭಾರತವನ್ನಾಗಿ, ಒಂದು ರಿಚೆಸ್ಟ್ ಕಂಟ್ರಿ ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಭಾರತವನ್ನಾಗಿ ಮಾಡಬೇಕು ಅನ್ನೋ ಒಂದು ದೊಡ್ಡ ಸಂಕಲ್ಪ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಆಗಸ್ಟ್ 15, 2050 ಒಳಗಡೆ. ಇವನ್ ನಾನೇನ್ ನಂಬರ್ ಮೆನ್ಷನ್ ಮಾಡಿದೆ 9986409556, ಆ ನಂಬರ್ ನ ನೀವು ಸ್ಟೇಟಸ್ ನೋಡಿದ್ರೆ, ಆ ನಂಬರ್ ನ ಕೆಳಗಡೆ ಆ ಡಿಸ್ಕ್ರಿಪ್ಷನ್ ನೋಡಿದ್ರೆ ಇದೇ ಇದೆ. ನಮ್ಮ ಪರ್ಪಸ್ ಏನ್, ನಮ್ಮ ಜೀವನದ ಪರಮೋದ್ದೇಶನೇ ಏನು ಅಂತಂದ್ರೆ ಆಗಸ್ಟ್ 15, 2050 ಒಳಗಡೆ ಭಾರತವನ್ನ ನಂಬರ್ 1 ಭಾರತವನ್ನಾಗಿ ಮಾಡ್ಬೇಕು ಅಂತೇಳಿ. ಇದು ಹೆಂಗ್ ಸಾಧ್ಯ? ಹೌ ಇಟ್ ಈಸ್ ಪಾಸಿಬಲ್? ನಾವು ಅದಕ್ಕೊಂದು ದಾರಿ ಕಂಡ್ಕೊಂಡಿದೀವಿ. ಆ ದಾರಿ ಏನು ಅಂತಂದ್ರೆ, ಇವತ್ತು ಒಬ್ಬ ಕಡು ಬಡವನ್ನ ಶ್ರೀಮಂತನಾಗಿ ಮಾಡುವಂತ ಒಂದು ವೇದಿಕೆ ಸಿಕ್ಕಿದೆ. ಅದು 21ನೇ ಶತಮಾನದಲ್ಲಿ ಸಿಕ್ಕಿರುವಂತ ನಮಗೆ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ, ದಟ್ಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ನೇರ ಮಾರುಕಟ್ಟೆ. ಇವತ್ತು ಭಾರತದಲ್ಲಿ ಯಾವಾಗ ಶ್ರೀಮಂತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ರತಿ ಮನೆಯಲ್ಲೂ ಯಾವಾಗ ಅತಿ ಹೆಚ್ಚು ಹಣ ಓಡಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾವಾಗ ಪ್ರತಿ ಮನೆಯಲ್ಲೂ ಕೂಡ ದುಡ್ಡು ಓಡಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಲಕ್ಷಾಂತರ ರೂಪಾಯಿ ಆದಾಯ ಯಾವಾಗ ಪ್ರತಿ ಮನೆಯಲ್ಲಿ ಇರುವಂತವ್ರು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವಾಗ ಭಾರತ ಶ್ರೀಮಂತ ಆಗತ್ತೆ. ಅಂದ್ರೆ ಭಾರತದಲ್ಲಿರುವಂತ ಪ್ರತಿಯೊಬ್ಬ ಭಾರತೀಯರು ಯಾವಾಗ ಶ್ರೀಮಂತರಾಗ್ತಾರೆ, ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ, ಭಾರತದಲ್ಲಿರುವಂತ ಪ್ರತಿಯೊಬ್ಬ ಭಾರತೀಯರು ಯಾವಾಗ ಶ್ರೀಮಂತರಾಗ್ತಾರೆ ಅವಾಗ ಭಾರತ ಶ್ರೀಮಂತ ಆಗುತ್ತೆ, ಭಾರತ ದೇಶ ಶ್ರೀಮಂತ ಕಂಟ್ರಿ ಆಗುತ್ತೆ. ಎಸ್ಆರ್ನು? ನನ್ ಪಾಯಿಂಟ್ ಕರೆಕ್ಟ್ ಇದೆ ಅಂತ ಅನ್ಕೊಳ್ತೀನಿ. ಎಸ್ಆರ್ನು? ಕರೆಕ್ಟ್ ಇದೆ ಅಂದ್ರೆ ಚಾರ್ಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಮೆನ್ಷನ್ ಮಾಡಿ. ಭಾರತ ದೇಶದ ಪ್ರತಿಯೊಬ್ಬ ಭಾರತೀಯರು ಯಾವಾಗ ಶ್ರೀಮಂತರಾಗ್ತಾರೆ ಅವಾಗ ಭಾರತ ಶ್ರೀಮಂತ ದೇಶವಾಗತ್ತೆ. ಸೊ ಭಾರತದಲ್ಲಿರುವಂತ ಪ್ರತಿಯೊಬ್ಬ ಭಾರತೀಯರು ಶ್ರೀಮಂತರಾಗೋದು ಯಾವಾಗ? ಪ್ರತಿಯೊಬ್ಬರಿಗೆ ಶ್ರೀಮಂತರಾಗುವಂತ ಅವಕಾಶಗಳು ಸಿಕ್ಕಾಗ, ಶ್ರೀಮಂತಿಕೆಯ ಜೀವನವನ್ನ ಪಡೆಯುವಂತ ಅವಕಾಶ ಸಿಕ್ಕಾಗ ಮಾತ್ರ ಪ್ರತಿಯೊಬ್ಬ ಭಾರತೀಯರು ಶ್ರೀಮಂತರಾಗೋದಕ್ಕೆ ಸಾಧ್ಯ. ಇವತ್ತು ಪ್ರತಿಯೊಬ್ಬ ಭಾರತೀಯರು ಶ್ರೀಮಂತರಾಗೋದಕ್ಕೆ ತುಂಬಾ ಸುಲಭದ ದಾರಿ ಯಾವತ್ತಾದ್ರೂ ಇದೆ ಅಂತ ಅಂದ್ರೆ ದಟ್ ಇಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಆಮ್ ಐ ರೈಟ್? ಸೊ ಭಾರತದ ಭವಿಷ್ಯವನ್ನ, ನಾಳೆ ದಿನ ಭಾರತ ದೇಶ ಪ್ರಪಂಚದಲ್ಲಿ ನಂಬರ್ 1 ದೇಶವನ್ನಾಗಿ ಮಾಡುವಂತ ಭವಿಷ್ಯವನ್ನ ನಿರ್ಮಾಣ ಮಾಡೋದಕ್ಕೆ ಯಾವ್ದಾದ್ರು ಒಂದು ಇಂಡಸ್ಟ್ರಿ ಕಡೆ ಸಾಧ್ಯತೆ ಇದೆ ಅಂದ್ರೆ ಅದು ನೇರ ಮಾರುಕಟ್ಟೆಯಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ಒಬ್ಬ ಕಡು ಬಡವ ತುಂಬಾ ಸುಲಭವಾಗಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ, ಸರಿಯಾದ ವಿಚಾರವನ್ನ ತಿಳ್ಕೊಂಡು, ಸರಿಯಾದ ಶಿಕ್ಷಣವನ್ನ ಪಡ್ಕೊಂಡು ಕೆಲಸ ಮಾಡಿದ್ರೆ ಅತಿ ಸುಲಭವಾಗಿ ಶ್ರೀಮಂತಿಕೆ ಜೀವನ ಪಡ್ಕೊಳ್ಳೋದಕ್ಕೆ ಯಾವ್ದಾದ್ರು ವ್ಯವಸ್ಥೆ ಇದೆ ಅಂತಂದ್ರೆ ಒನ್ ಅಂಡ್ ಓನ್ಲಿ ಇಂಡಸ್ಟ್ರಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ ಮಾತ್ರ ಸಾಧ್ಯ. ಸೊ ಹಾಗಿರೋದ್ರಿಂದ ಈ ಒಂದು ಇಂಡಸ್ಟ್ರಿಯನ್ನ ಮನೆ ಮನೆಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತಿದೀವಿ ಸ್ನೇಹಿತರೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯನ್ನ ಪ್ರತಿ ಮನೆಗೆ ತಲುಪಿಸ್ಬೇಕು. ನೀವು ಬೇಕಾದ್ರೆ ಸಂಜಯ್ ಜೀವಿ ಯೂಟ್ಯೂಬ್ ಚಾನಲ್ ನೀವು ಸರ್ಚ್ ಮಾಡಿ ನೋಡಿ, 700ಗಿಂತ ಹೆಚ್ಚು ವಿಡಿಯೋಸ್ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ, ಅದು ಕನ್ನಡದಲ್ಲಿ. ಇವತ್ತು ಪ್ರೆಸೆಂಟ್ ಕರ್ನಾಟಕದಲ್ಲಿ ಕನ್ನಡದ ಯೂಟ್ಯೂಬ್ ಚಾನಲ್ ಅತಿ ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ ನ ಹೊಂದಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಚಾನಲ್ ಅಂತ ಅಂದ್ರೆ ಅದು ಸಂಜಯ್ ಜೀವಿ ಯೂಟ್ಯೂಬ್ ಚಾನಲ್. ನಮ್ಮ ಉದ್ದೇಶ ಕ್ಲಿಯರ್ ಇದೆ, ನಮ್ಮ ಉದ್ದೇಶ ಕರೆಕ್ಟ್ ಇದೆ. ಆ ಕಾರಣಕ್ಕೇನೆ ಅಷ್ಟು ಸಾವಿರಾರು ಜನರ ಬೆಂಬಲವನ್ನ ನಾವು ಪಡೆಯೋದಕ್ಕೆ ಸಾಧ್ಯತೆ ಆಗಿರುವಂತದ್ದು. ಹಂಗಾಗಿ ನಿಮ್ಗಳಿಗೆ ನಾನು ಹೇಳೋದೇನಂತಂದ್ರೆ, ನೆಕ್ಸ್ಟ್ ಕ್ಲಾಸ್ ಯಾವಾಗಿರುತ್ತೆ ಅನ್ನೋದನ್ನ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಸದ್ಯದಲ್ಲೇ. ಆ ಡೇಟ್ ನಲ್ಲಿ ಪ್ರತಿಯೊಬ್ರು ಅತಿ ಹೆಚ್ಚು ಜನರನ್ನ ಆ ಒಂದು ಮೀಟಿಂಗಿಗೆ ಕರ್ಕೊಂಡ್ ಬರುವಂತ ಜವಾಬ್ದಾರಿ ತಗೊಳ್ಬಹುದಾ? ನಿಮ್ಗಳಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಒಂದೇ, ನಮ್ ಸಬ್ಜೆಕ್ಟ್ ಅತಿ ಹೆಚ್ಚು ಜನಕ್ಕೆ ರೀಚ್ ಆಗ್ಬೇಕು. ಅವಾಗ ಮಾತ್ರ ಭಾರತದಲ್ಲಿ ಒಂದು ಬಿಗ್ ರೆವಲ್ಯೂಷನ್ ನ ನೋಡೋದಕ್ಕೆ ಸಾಧ್ಯ, ಮಾಡೋದಕ್ಕೆ ಸಾಧ್ಯ. ಭಾರತ ದೇಶ ನಂಬರ್ 1 ಆಗ್ಬೇಕು, ಭಾರತ ದೇಶ ಶ್ರೀಮಂತ ಭಾರತ ಆಗ್ಬೇಕು ಅಂತಂದ್ರೆ ಈ ಸಬ್ಜೆಕ್ಟ್ ಏನಿದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ತಾಕತ್ ಏನಿದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಪೊಟೆನ್ಶಿಯಲ್ ಏನಿದೆ, ಇದ್ರ ತಾಕತ್ತನ್ನ ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ನಾವು ತಲುಪಿಸ್ಬೇಕು. ಅವಾಗ ಮಾತ್ರ ನಾವು ಈ ವ್ಯವಸ್ಥೆಯನ್ನ ಮನೆ ಮನೆಗೆ ತಲುಪಿಸೋದಕ್ಕೆ ಸಾಧ್ಯ. ನೇರ ಮಾರುಕಟ್ಟೆ ಅನ್ನೋ ವ್ಯವಸ್ಥೆಯನ್ನ ಮನೆ ಮನೆಗೆ ರೀಚ್ ಮಾಡೋದಕ್ಕೆ ಸಾಧ್ಯ. ಪ್ರತಿಯೊಂದು ಮನೆಯಲ್ಲಿ ಲಕ್ಷಾಧಿಪತಿಗಳನ್ನ, ಕೋಟ್ಯಾಧಿಪತಿಗಳನ್ನ ಡೈರೆಕ್ಟ್ ಸೆಲ್ಲಿಂಗ್ ಮುಖಾಂತರ ರೀಚ್ ಆಗೋದಕ್ಕೆ ಸಾಧ್ಯ, ರೀಚ್ ಮಾಡೋದಕ್ಕೆ ಸಾಧ್ಯ, ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಹಂಗಾಗಿ ಸೊ ನಿಮ್ಗಳ ಹತ್ರ ನಾನು ಈ ಮೀಟಿಂಗ್ ನ ಮುಗಿಸುವಂತ ಸಂದರ್ಭದಲ್ಲಿ ಕೇಳ್ಕೊಳ್ಳುವಂತ ಒಂದು ಸಿಂಪಲ್ ರಿಕ್ವೆಸ್ಟ್ ಏನಂದ್ರೆ, ಪ್ರತಿಯೊಬ್ಬರ ಕೈಲಿ ಸಾಧ್ಯತೆ ಇದೆ ಈ ಒಂದು ರಿಕ್ವೆಸ್ಟ್ ನ ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ. ಆ ರಿಕ್ವೆಸ್ಟ್ ಏನು ಅಂತಂದ್ರೆ, ನೆಕ್ಸ್ಟ್ ಕ್ಲಾಸ್ ಯಾವಾಗಿರುತ್ತೆ ಅಂತ ಹೇಳಿ ನಿಮ್ಗೆ ವಿತ್ ಡೇಟ್ ಮೆನ್ಷನ್ ಮಾಡ್ತೀನಿ. ಆ ಡೇಟಿಗೆ ನಿಮಿಗಳ ಜೊತೆ ಅತಿ ಹೆಚ್ಚು ಜನರನ್ನ ಈ ಮೀಟಿಂಗಿಗೆ ಅಟೆಂಡ್ ಮಾಡೋ ತರ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.